ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕನಾಮಿಕ್ ಸರ್ವೆ 25-26 ಚಾಪ್ಟರ್ 1 ಸ್ಟೇಟ್ ಇನ್ಕಮ್ ಆ್ಯಂಡ್ ಇನ್ಫ್ಲೇಷನ್. ಎಕನಾಮಿಕ್ ಸರ್ವೆ ಅಂತ ಬಂದಾಗ ಟೋಟಲಿ ಇಟ್ ಹ್ಯಾಸ್ ಎ 13 ಚಾಪ್ಟರ್ಸ್. ಓಕೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಂಡೆಕ್ಸಲ್ಲಿ ಕಂಟೆಂಟ್ ಅಂತ ನೋಡಿದಾಗ ಟೋಟಲಿ 13 ಚಾಪ್ಟರ್ಸ್ಗಳಿದೆ. ಓಕೆ, ಇದರಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ ನೋಡಿದ್ರೆ ಇಟ್ ಅರೌಂಡ್ 700-800 ಪೇಜಸ್ ಇದೆ. ಓಕೆ, ಅಪ್ರಾಕ್ಸಿಮೇಟ್ಲಿ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೀವು KSಗೆ ಓದ್ತಿದ್ದೀರಾ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಮೇಜರ್ ಲೈಕ್ ಡಾಕ್ಯುಮೆಂಟ್ ಆಗುತ್ತೆ. ಬಜೆಟ್ ಆ್ಯಂಡ್ ಯಾವುದು ಎಕನಾಮಿಕ್ ಸರ್ವೆ. ಬಿಕಾಸ್ ಪೇಪರ್ 2 ಅಂತ ಬಂದಾಗ ದೇ ವಿಲ್ ಆಸ್ಕ್ ಅರೌಂಡ್ 50% ಆಫ್ ಕ್ವಶನ್ಸು ಇದರಿಂದನೇ ಬರುತ್ತೆ. ಬಟ್ ಇವಾಗ ಸದ್ಯಕ್ಕೆ KS ನೋಟಿಫಿಕೇಷನ್ ಇಲ್ಲ, ಒಂದು. ಸೆಕೆಂಡು ಸಿ ಗ್ರೂಪ್ಗೆ ಅಥವಾ ಬಿ ಗ್ರೂಪ್ಗೆ, ಓಕೆ, ಅಪ್ಕಮಿಂಗ್ ಯಾವುದು ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಅಥವಾ ಗ್ರೂಪ್ ಸಿ FD/SDA ಇರ್ಬೋದು. ಓಕೆ, ಅದರ ಮುಂದೆ ನೋಟಿಫಿಕೇಷನ್ PSI ಇರ್ಬೋದು ಅಥವಾ PC ಇರ್ಬೋದು ಅಲ್ವಾ. ತುಂಬ ನೋಟಿಫಿಕೇಷನ್ಸ್ ಇರೋದ್ರಿಂದ ಕರ್ನಾಟಕ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ. ಎರಡೂ ಡಾಕ್ಯುಮೆಂಟಿಂದ ಅಟ್ಲೀಸ್ಟ್ 6 to 7 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ನಾವು ನೋಡಿದಾಗ ನೀವು ಇಲ್ಲಿ 700 ಪೇಜಸ್ ಅರೌಂಡ್ ಇರುತ್ತಲ್ವಾ, ಎಲ್ಲನೂ ಡೀಟೇಲ್ ಆಗಿ ಕವರ್ ಮಾಡಬೇಕು ಅಂತ ಎಲ್ಲ ಗ್ರಾಫ್ಗಳನ್ನು ಅಂಕಿಅಂಶಗಳನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಓಕೆ, ಯಾವ್ದು ಇಂಪಾರ್ಟೆಂಟು, ಎಲ್ಲೆಲ್ಲಿ ನೀವು ಗ್ರಾಫ್ಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಎಕ್ಸಾಮಿನರು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಾನು ಈ ಚಾಪ್ಟ್ರಲ್ಲೂ ಕವರ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾನು ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಷನಿಂದ ಕರ್ನಾಟಕ ಆರ್ಥಿಕ ಸಮೀಕ್ಷೆ 25-26 ಇದು ಬೈಲಿಂಗಲ್ ಇದೆ. ಕನ್ನಡದಲ್ಲೂ ಬಿಟ್ಟಿದ್ದೀವಿ, ಹಾಗೆ ಇಂಗ್ಲೀಷಲ್ಲೂ ಬಿಟ್ಟಿದ್ದೀವಿ. ನಾನೇನು ಕ್ಲಾಸಲ್ಲಿ ಕವರ್ ಮಾಡ್ತೀನಲ್ಲ, ಅದು ಎಲ್ಲ ಪ್ರತಿಯೊಂದು ಕಂಟೆಂಟು ಇಲ್ಲಿ ಡಾಕ್ಯುಮೆಂಟ್ ಇದೆ. ಇದು ನಮ್ಮದು ಸ್ಟೋರಲ್ಲಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ಗ್ರೂಪ್ ಸಿ ಎಡಿಷನಲ್ ಸಿಲೆಬಸ್ ರಿವೈಸ್ಡ್ ಎಡಿಷನ್ ಕೂಡ ನಾವು ಬಿಟ್ಟಿದ್ದೀವಿ. ಇಲ್ಲಿ ನಾವು ಕೂಡ ಈಗ ಪಂಚಾಯತ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಕೋಆಪರೇಟಿವ್ ಇರ್ಬೋದು, ಅಥವಾ ಲ್ಯಾಂಡ್ ರಿಫಾರ್ಮ್ ರಿಲೇಟೆಡ್ ಇರ್ಬೋದು, ಅಥವಾ ಇ ಗವರ್ನೆನ್ಸ್ ಇರ್ಬೋದು. ಈಗ ರೀಸೆಂಟಾಗಿ ಕರ್ನಾಟಕ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಲಿ ಏನೇನು ಕವರ್ ಮಾಡಿದ್ರಲ್ಲ ಅದನ್ನೆಲ್ಲ ಈ ನೋಟ್ಸಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ. ಸೊ ವಿ ಆರ್ ರಿಲೀಸ್ಡ್ ರಿವೈಸ್ ಎಡಿಷನ್, ಇದು ಕೂಡ ನಮ್ಮ ಸ್ಟೋರಲ್ಲಿ. ಅದ್ರ ಜೊತೆ ಕರ್ನಾಟಕ ಬಜೆಟ್ ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬಿಟ್ಟಿದ್ದೀನಿ. ಇದನ್ನು ನಾನು ಕಂಪ್ಲೀಟಾಗಿ 3 hours ಕ್ಲಾಸಸನ್ನು ಕೂಡ ಮಾಡಿದ್ದೀನಿ. ಇದು ಯೂಟ್ಯೂಬಲ್ಲಿದೆ, ತಪ್ಪದೆ ನೋಡಿ. ಓಕೆ, ಈಗ ನೋಡೋಣ. ಹಾಗಿದ್ರೆ ಎಕನಾಮಿಕ್ ಸರ್ವೆ ಅಂತ ಬಂದಾಗ ನಮ್ಗೆ ಯಾಕೆ ಇದು ಇಂಪಾರ್ಟೆಂಟು, ಇದು ಏನು ಹೇಳುತ್ತೆ? ಎಕನಾಮಿಕ್ ಸರ್ವೆ ಅಂತ ಬಂದಾಗ ಇಟ್ ಇಸ್ ಕಂಪ್ಲೀಟ್ಲಿ ನಮ್ಮದು ಹೋಲ್ 1 year ಲಾಸ್ಟ್ ಇಯರಲ್ಲಿ ಏನು ಎಕಾನಮಿ ಆಯ್ತಲ್ವ ಕರ್ನಾಟಕದ್ದು, ಫಿನಾನ್ಷಿಯಲ್ ಸ್ಟ್ರಕ್ಚರ್ ಅಂದರೆ ಗೌರ್ಮೆಂಟ್ ಅವ್ರು ಏನು ಸ್ಟೆಪ್ ತಗೊಂಡಿದ್ದಾರೆ, ಓಕೆ, ಅದನ್ನು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಅದಕ್ಕೆ ಏನೇನು ಚಾಲೆಂಜಸ್ ಇದೆ, ಓಕೆ, ಹೋಲ್ 1 year ಫಿನಾನ್ಷಿಯಲ್ ಇಯರಲ್ಲಿ. ಓಕೆ, ಫ್ಯೂಚರಲ್ಲಿ ಯಾವ ಥರ ಪಾಲಿಸಿ ಫಾರ್ಮೇಷನ್ ಮಾಡ್ಬೋದು ನೋಡಿದಾಗ ಅಲ್ಲಿ ನೋಡಿ, ಇಲ್ಲಿ ಇವಾಲ್ಯುಯೇಟ್ ದಿ ಸೆಕ್ಟರಲ್ ಪರ್ಫಾರ್ಮೆನ್ಸ್ ಅಂದರೆ ಅಗ್ರಿಕಲ್ಚರಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ, ಹಾಗೆ ಇಂಡಸ್ಟ್ರೀಸ್ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ, ಅಥವಾ ಸರ್ವಿಸ್ ಸೆಕ್ಟ್ರಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ. ಓಕೆ, ಇಟ್ ಈಸ್ ಎ ಪ್ರೀ ಬಜೆಟ್ ಬೇಸ್ ಲೈನ್. ಅಂದರೆ ಈಗ ನೀವು ಏನು ಅಪ್ಕಮಿಂಗಲ್ಲಿ ಬಜೆಟ್ ಆಲ್ರೆಡಿ ಸಿದ್ದರಾಮಯ್ಯವರಿಂದ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ಅಲ್ವಾ, ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಆ ಬಜೆಟ್ ಮಾಡಲಿಕ್ಕೆ ಯಾವ ಥರ ಸಾಧ್ಯತೆ ಬಾಧ್ಯತೆಗಳು ಮುಂದೆ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೀ ಸ್ಕೀಮ್ ಅಂತ ಬಂದಾಗ ಅದರ ಮುಂದಿನ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಅದನ್ನೇ ಕಂಟಿನ್ಯೂ ಮಾಡಬೇಕಾ ಬೇಡ, ಅದನ್ನ ಚಾಲೆಂಜಸ್ಗಳೇನು, ಎಲ್ಲ ಎಕನಾಮಿಕ್ಸ್ ಸರ್ವೆಯಲ್ಲಿ ಕವರ್ ಮಾಡಿರ್ತಾರೆ. ಓಕೆ, ಇಟ್ ಈಸ್ ಎ ಬ್ಯೂಟಿಫುಲ್ ಡಾಕ್ಯುಮೆಂಟ್. ಬಟ್ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಹೋಲ್ ಡಾಕ್ಯುಮೆಂಟನ್ನು ನಾವು ಕೂತು ಓದಬೇಕಾ? ಇಲ್ಲ. ನಾವು ಒಂದು ವೇಳೆ ಏನಾದರೂ KS ಓದ್ತಾ ಇದ್ದೀವಿ ಅಂದರೆ ಅದು ಕಂಪ್ಲೀಟಾಗಿ ನಮಗೆ ಮೇನ್ಸ್ ಪಾಯಿಂಟ್ ಆಫ್ ಇಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ಲಿ ವಿ ಡೋಂಟ್ ಹ್ಯಾವ್ ಎನಿ KS ನೋಟಿಫಿಕೇಷನ್ ಅಲ್ವಾ. ಸೊ ಅದಕ್ಕೆ ಅಪ್ಕಮಿಂಗ್ ಏನಾದರೂ ಈ ಇಯರಲ್ಲಿ ನೋಟಿಫಿಕೇಷನ್ ಬಂದರೆ, ಈ ಸದ್ಯಕ್ಕೆ 384 ನೋಟಿಫಿಕೇಷನ್ ಕಂಪ್ಲೀಟ್ ಆಗಿ ಏನೋ ಕಾಂಟ್ರವರ್ಸಿ ಇಲ್ಲದೆ, ಆಬ್ವಿಯಸ್ಲಿ ಇಟ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ದಿಸ್ ಇಯರ್. ಓಕೆ, ಬಟ್ ಯಾರ್ಯಾರು KS ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಇನ್ನೂ ಇಂಟರ್ವ್ಯೂ ಡೇಟ್ ಅನೌನ್ಸ್ ಮಾಡಿಲ್ಲ ಅಲ್ವಾ. ಸೊ ಒಂದು ವೇಳೆ ಅವ್ರೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಈ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಿದ್ರೆ ಈ ಎಕನಾಮಿಕ್ ಸರ್ವೆನ ಯಾರು ರಿಲೀಸ್ ಮಾಡ್ತಾರೆ, ಯಾವ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ಸ್ ಆಲ್ರೆಡಿ ಪ್ರೀವಿಯಸ್ ಇಯರಲ್ಲಿ ತುಂಬ ಇಂಪಾರ್ಟೆಂಟ್ ಕೇಳಿದ್ದಾರೆ. ಆಲ್ರೆಡಿ ಮುಂದೆ ಹೇಳೋಕ್ಕಾಗಲ್ಲ, ಕೇಳ್ಬೋದಲ್ಲ, ರಿಪೀಟೆಡ್ ಕ್ವಶನ್ಸ್ ಆದರೂ ಆಗ್ಬೋದು. ಸೊ ಯಾರಂತ ಬಂದಾಗ ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಈ ಡಿಪಾರ್ಟ್ಮೆಂಟು ಈ ಡಾಕ್ಯುಮೆಂಟನ್ನು ರಿಲೀಸ್ ಮಾಡುತ್ತೆ. ಓಕೆ, ನೆನ್ಪಿಟ್ಕೊಳ್ಬೇಕಾದ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. ಯಾರು? ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಹಾಗಿದ್ರೆ ಈಗ ಟೋಟಲಿ ಬೇಸಿಕ್ ಅಂತ ನೋಡಿದಾಗ ಇಲ್ಲಿ
ಏನೇನು ಈಗ ನಾನು ಎರಡು ಬೈಲಿಂಗ್ವಲಲ್ಲಿ ನಾನು ಅಂದರೆ ಕಂಟೆಂಟನ್ನು ಕೊಟ್ಟಿದ್ದೀನಿ. ಓಕೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ರಿಗೆ ಹೆಲ್ಪ್ ಆಗಲಿ ಅಂತ, ಅಟ್ ದ ಸೇಮ್ ಟೈಮ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತ. ಐ ವಿಲ್ ಎಕ್ಸ್ಪ್ಲೇನ್ ದ ಬೋತ್ ದ ಲ್ಯಾಂಗ್ವೇಜ್. ಓಕೆ ಆಗಿದ್ದರೆ ಈಗ ಡೆಮೋಗ್ರಫಿಕ್ ಆ್ಯಂಡ್ ಜಿಯೋಗ್ರಫಿಕ್ ಬೇಸ್ಲೈನ್ ಅಂತ ಬಂದಾಗ ಇಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ಫಸ್ಟ್ ಚಾಪ್ಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಜಿಯೋಗ್ರಫಿಯಲ್ಲಿ ಆಲ್ರೆಡಿ ನೀವು ಓದಿರ್ತೀರಾ, ಬಟ್ ಎಕನಾಮಿಕ್ ಸರ್ವೆಯಲ್ಲೂ ಇದು ಮೆನ್ಷನ್ ಮಾಡೋ ಇದರಿಂದ ನಿಮಗೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆಗಿದ್ರೆ ಎಷ್ಟು ನಮ್ಮದು ಟೋಟಲಿ ಕರ್ನಾಟಕ ಅಂತ ಬಂದಾಗ ನೋಡ್ಬೋದಲ್ವಾ, ಟೋಟಲಿ ಎಷ್ಟು ನಮ್ಮದು ಜಿಯೋಗ್ರಫಿಕಲಿ ಫುಟ್ ಪ್ರಿಂಟ್ ಇದೆ? 1,91,791 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಈ ಅಂಕಿಅಂಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1,91,791 ಕಿಲೋಮೀಟರ್, 1,91,791 ಸ್ಕ್ವೇರ್ ಕಿಲೋಮೀಟರ್ ಟೋಟಲಿ ನಮ್ಮದು ಜಿಯೋಗ್ರಫಿಕಲಿ ಫುಟ್ ಪ್ರಿಂಟ್ ಇರೋದು. ಹಾಗೆ ಟೋಟಲಿ ಇಂಡಿಯಾ, ಹೋಲ್ ಇಂಡಿಯಾ ಅಂತ ಬಂದಾಗ ಎಷ್ಟು ನಮ್ಮದು ಶೇರ್ ಇದೆ ಹಾಗಿದ್ರೆ ನಮ್ಮ ಜಿಯೋಗ್ರಫಿಯಲ್ಲಿ? ಟೋಟಲಿ 5.83% ಆಫ್ ಇಂಡಿಯಾಸ್ ಟೋಟಲ್ ಲ್ಯಾಂಡ್ ಏರಿಯಾದಲ್ಲಿ ನಮ್ಮದು ಶೇರ್ ಇರೋದು. ಎಷ್ಟು? 5.83%. ಓಕೆ, ಈ ಎರಡು ಕೀ ಫ್ಯಾಕ್ಟ್ಸ್ ಮೇಲೆ ಕ್ವಶನ್ಸ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಹಾಗಿದ್ರೆ ನಮ್ಮದು ಪಾಪ್ಯುಲೇಷನ್ ಅಂತ ಬಂದಾಗ ಸದ್ಯಕ್ಕೆ ನಾವು ಇವಾಗ ನೋಡ್ತಾ ಇರೋದು 2011 ಡಾಟಾ ಅಲ್ವಾ. ಇವಾಗ 2027ಅಲ್ಲಿ ನ್ಯೂ ಸೆನ್ಸಸ್ ಕಂಡಕ್ಟ್ ಮಾಡಲಾಗತ್ತೆ. ಓಕೆ, ನಮಗೆ ನ್ಯೂ ಡಾಟಾ ಬರುತ್ತೆ ಆಬ್ವಿಯಸ್ಲಿ, ಬಟ್ ಇವಾಗ 2011 ಡಾಟಾ ಯೂಸ್ ಮಾಡೋದ್ರಿಂದ ಎಕ್ಸಾಮಿನರ್ ಆಬ್ವಿಯಸ್ಲಿ ದೇ ವಿಲ್ ಆಸ್ಕ್ ಆನ್ ದಿ 2011 ಡಾಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹಾಗಿದ್ರೆ ನಾನು ಟೋಟಲಿ ಈಗ ಪಾಪ್ಯುಲೇಷನ್ ಬೇಸ್ ಅಂತ ಬಂದಾಗ ಟೋಟಲಿ 6,10,95,297. ಓಕೆ, ನಮ್ಮ ಜನಸಂಖ್ಯೆ ಎಷ್ಟಿದೆ ಇಲ್ಲಿ ಗೊತ್ತಾಗತ್ತಲ್ವಾ? 6 ಕೋಟಿ ಇದೆ ಅಲ್ವಾ. ಹಾಗಿದ್ರೆ ಟೋಟಲಿ ಇಂಡಿಯನ್ ಪಾಪ್ಯುಲೇಷನ್ ಅಂತ ಟೋಟಲಿ ಎಷ್ಟು ಶೇರ್ ಆಗುತ್ತೆ? 5.05%. ಹಾಗಿದ್ರೆ ನಮ್ಮದು ಟೋಟಲಿ ಸ್ಟೇಟ್ ವೈಸ್ ಅಂತ ಬಂದಾಗ ನ್ಯಾಷನಲಿ ಯಾವ ಪ್ಲೇಸಲ್ಲಿದೆ ನಾವು? ವಿ ಆರ್ ಇನ್ ದ 9th ಪ್ಲೇಸ್. ಓಕೆ, ಟೋಟಲ್ ಪಾಪ್ಯುಲೇಷನಲ್ಲಿ ಟೋಟಲಿ ಸ್ಟೇಟ್ ವೈಸು ಅಂತ ಬಂದಾಗ ನಮ್ಮದು 9th ಪ್ಲೇಸಲ್ಲಿ ನಾವಿದಿರೋದು. ಓಕೆ, ನೆನ್ಪಿಟ್ಕೊಳ್ಳಿ, 5.83% ಎಷ್ಟು ನಮ್ಗೆ ಟೋಟಲಿ ಲ್ಯಾಂಡ್ ಏರಿಯಾ. ಓಕೆ, ಕರ್ನಾಟಕದ್ದು ಟೋಟಲ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಪಾಪ್ಯುಲೇಷನ್ ಅಂತ ಬಂದಾಗ 5.05%. ಓಕೆ, ಹಾಗಿದ್ರೆ ಅರ್ಬನೈಸೇಷನ್ ಮೆಟ್ರಿಕ್ಸ್ ಅಂತ ಬಂದಾಗ ಟೋಟಲಿ ರೂರಲ್ ಪಾಪ್ಯುಲೇಷನ್ ಎಷ್ಟು, ಅರ್ಬನ್ ಪಾಪ್ಯುಲೇಷನ್ ಎಷ್ಟು? ಓಕೆ, ಹಾಗಿದ್ರೆ ನಮ್ಮದು ನ್ಯಾಷನಲ್ ಎವರೇಜ್ ಕಂಪೇರ್ ಮಾಡಿದ್ರೆ ನಮ್ಮದು ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆ ಅಂತ ಬಂದಾಗ ಕ್ವಶನ್ ಈಸ್ ವಿ ಆರ್ ಹೈಯರ್ ದೆನ್ ದಿ ನ್ಯಾಷನಲ್ ಎಬೋ ಎವರೇಜ್. ರೂರಲ್ ಅಂತ ಬಂದಾಗ 61.33% ರೂರಲ್ ಪಾಪ್ಯುಲೇಷನ್ ಇರುತ್ತೆ. ಅರ್ಬನ್ ಪಾಪ್ಯುಲೇಷನ್ ಎಷ್ಟಿದೆ? 38.67% ಇದೆ. ಓಕೆ, ಹಾಗಿದ್ರೆ ಒಂದು ಕ್ವಶನ್ಸ್ ಎಕ್ಸಾಮಿನರು ನಿಮಗೆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸು ಕೇಳ್ಬೋದು ಅಲ್ವಾ. ಟೋಟಲಿ ನ್ಯಾಷನಲ್ ಎವರೇಜ್ ಅಂತ ಬಂದಾಗ ಕರ್ನಾಟಕದ್ದು ಅರ್ಬನ್ ಪಾಪ್ಯುಲೇಷನ್ನು ಇಟ್ ಈಸ್ ಎ ಲೋವರ್ ದೆನ್ ದಿ ನ್ಯಾಷನಲ್ ಎವರೇಜ್, ಬಟ್ ಆನ್ಸರ್ ಈಸ್ ನೋ, ವಿ ಆರ್ ಎ ಹೈಯರ್ ಅಲ್ವಾ, ಹೈಯರ್ ದೆನ್ ದಿ ನ್ಯಾಷನಲ್ ಅರ್ಬನ್ ಎವರೇಜ್ ಅಲ್ವಾ, ಅದಕ್ಕಿಂತ ಜಾಸ್ತಿ ಇದೆ. ಟೋಟಲಿ ಎಷ್ಟಿದೆ ಹಾಗಿದ್ರೆ? 4.68% ಇನ್ಕ್ರೀಸ್ ಆಗಿದೆ ನಮ್ಮದು ಅರ್ಬನ್ ಪಾಪ್ಯುಲೇಷನು ಇನ್ನು ಸಿಂಗಲ್ ಡಿಕೇಡ್. ಲಾಸ್ಟ್ 10 ವರ್ಷದಲ್ಲಿ ನಮ್ಮದು ಎಷ್ಟು ಇನ್ಕ್ರೀಸ್ ಆಗಿದೆ? 4.68%. ಓಕೆ, ಇದೆಲ್ಲ ಕೀ ಅಂಶಗಳನ್ನು ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ. ಓಕೆ, ಹಾಗಿದ್ರೆ ಮುಂದೆ ನೋಡೋಣ. ಟೋಟಲಿ ಹಾಗಿದ್ರೆ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವಾಗ ನಾವು ತುಂಬ ಇವತ್ತು ಚಾಪ್ಟರು ಮತ್ತು ಸೆಕೆಂಡ್ ಚಾಪ್ಟರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋದು ತುಂಬ ಅಂಕಿಅಂಶಗಳಿರುತ್ತೆ, ಬಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಜಸ್ಟ್ ಗ್ಲಾನ್ಸ್ ಮಾಡಿಕೊಂಡು ನೋಡಬೇಕಾಗತ್ತೆ. ಎಕ್ಸಾಮಲ್ಲಿ ಆಬ್ವಿಯಸ್ಲಿ ಇದ್ರ ಮೇಲಿಂದ ಒನ್ ಅಥವಾ 2 ಕ್ವಶನ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಇಟ್ ಇಸ್ ರಿಲೇಟೆಡ್ ಟು ಎಕಾನಮಿ ಆಗಿರೋದ್ರಿಂದ. ಓಕೆ, ಹಾಗಿದ್ರೆ ಟೋಟಲಿ ಇಂಡಿಯಾದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿದೆ? ಓಕೆ, ಹಾಗಿದ್ರೆ ಮೊದಲನೇದಾಗಿ ನಾವು ಡೆಫಿನೇಷನ್ ನೋಡೋಣ. ಹಾಗಿದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು? ಆಲ್ರೆಡಿ GDP ಬಗ್ಗೆ ಕೇಳ್ತಿರಲ್ವಾ, ವಾಟ್ ಆರ್ ದ ಲೈಕ್ ಏನು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸನ್ನು ವಿತಿನ್ ಅ ಜಿಯೋಗ್ರಫಿ ಇಂಡಿಯಾದಲ್ಲಿ ಏನು ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಅದನ್ನು ನಾವು GDP ಅಂತ ಕರಿತೀವಿ. ಹೇಗೆ ಇಲ್ಲಿ ನಾವು ವಿತಿನ್ ದ ಇಂಡಿಯಾ ಅಂತ ಹೇಳ್ತೀವೋ ಅದೇ ರೀತಿ ಇಟ್ ಈಸ್ ಎ ವಿತಿನ್ ದ ಸ್ಟೇಟ್. ಓಕೆ, ಓವರಾಲ್ 1 ಇಯರಲ್ಲಿ ಏನೇನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಲ್ವಾ, ಸೊ ಟೋಟಲಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಕರಿತೀವಿ. ಹಾಗಿದ್ರೆ ನಮ್ಮದು ಹೇಗಿದೆ ಆ ಥರ ನಮ್ಮ GDP ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆ ಅಂತ ಬಂದಾಗ ಟೋಟಲಿ ಕಂಪ್ಯಾರಿಸನ್ ನೋಡ್ಬೋದು. ಇಲ್ಲಿ 24-25 ಮತ್ತು 25-26 ನಮ್ಮದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಆನ್ಸರ್ ನಿಮಗೆ ಕೇಳ್ಬೋದಲ್ವಾ. ಸೊ ಇಲ್ಲಿ ನಾವು ನೋಡಿದಾಗ ಟೋಟಲಿ ಎಷ್ಟಾಗಿದೆ? 29.06 lakh crore. ಇಟ್ ಈಸ್ ಇನ್ ರುಪೀಸ್. ಓಕೆ, 29.06 lakh crore ನಮ್ಮದು 24-25 ಇಯರಲ್ಲಿ. ಬಟ್
25-26 ಏನು 1 ಇಯರ್ ಆಗಿದೆ ಅಲ್ವಾ, ಈ ಸಲ ವರ್ಷ ಕಂಪೇರ್ ಮಾಡಿದಾಗ ನಮ್ದು ಎಷ್ಟಿದೆ 32.81 lakh crore. ಓಕೆ, ಎರಡು ಕೀ ಅಂಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 32.81 lakh crore ನಮ್ಮದು ಇವಾಗ ಪ್ರೆಸೆಂಟ್ಲಿ GDP ಇರೋದು. ಹಾಗಿದ್ರೆ ನಮ್ಮದು ಗ್ರೋತ್ ರೇಟ್ ಎಷ್ಟಾಗಿದೆ? ಓಕೆ, ಗ್ರೋತ್ ರೇಟ್ ಎಷ್ಟಾಗಿದೆ ಅಂತ ಬಂದಾಗ 12.9% ನಮ್ಮದು ಗ್ರೋತ್ ರೇಟ್ ಇರೋದು. ಓಕೆ, ಈ ಇಯರಲ್ಲಿ ಎಷ್ಟಿದೆ 12.9%. ಹಾಗಿದ್ರೆ ಇಟ್ ಈಸ್ ಇನ್ ಎ ಕರೆಂಟ್ ಪ್ರೈಸ್, ಇಟ್ ಈಸ್ ಎ ನಾಮಿನಲ್ GDP. ಓಕೆ, ಇದಕ್ಕೆ ಬೇಸ್ ಇಯರ್ ಆಗಿ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿರೋದಲ್ಲ. ಓಕೆ, ಐ ಥಿಂಕ್ ವಿ ಹ್ಯಾವ್ ಎ ಪ್ರಾಪರ್ ಐಡಿಯಾ ಆನ್ ದಿ ವಾಟ್ ಈಸ್ ಕಾನ್ಸ್ಟೆಂಟ್ ಪ್ರೈಸ್, ವಾಟ್ ಈಸ್ ಎ ನಾಮಿನಲ್ GDP ಅಲ್ವಾ? ನೀವು ಬೇಸಿಕ್ ಎಕನಾಮಿಲಿ ಓದಿರ್ತೀರಾ ಅಂದ್ಕೊಳ್ತೀನಿ. ಕಾನ್ಸ್ಟೆಂಟ್ ಪ್ರೈಸ್ ಅಂತ ಬಂದಾಗ ಒಂದು ಬೇಸ್ ಇಯರ್ನ ಇಟ್ಕೊಂಡು ನಮಗೆ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿಕೊಂಡು ಇರ್ತೀವಿ ಅಲ್ವಾ? ನಾವು ಬೇಸ್ ಇಯರ್ ಯಾವ ಯೂಸ್ ಮಾಡ್ತೀವಿ? 2011 ಬೇಸ್ ಇಯರ್ನ ಇಟ್ಟುಕೊಂಡು ನಾವು GDPನ ಕ್ಯಾಲ್ಕುಲೇಟ್ ಮಾಡೋದು ಕಾನ್ಸ್ಟೆಂಟ್ ಪ್ರೈಸಲ್ಲಿ. ಬಟ್ ಇದು ನಿಮಗೆ ಕೇಳ್ಬೋದು, ಕರೆಂಟ್ ಪ್ರೈಸ್ ಎಷ್ಟಿದೆ, ಕಾನ್ಸ್ಟೆಂಟ್ ಪ್ರೈಸ್ ಎಷ್ಟಿದೆ? ಎಕ್ಸಾಮಿನರು ನಿಮ್ಗೆ ತುಂಬ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕಾಗತ್ತೆ. ಎಕ್ಸಾಮಿನರು ನಿಮಗೆ ಕೇಳ್ಬೋದು ಟೋಟಲಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ದಿ ಕರ್ನಾಟಕ ಕರೆಂಟ್ ಪ್ರೈಸ್ ಎಷ್ಟು ಅಂತ ಕೇಳಿದಾಗ ಎಷ್ಟು ಬರುತ್ತೆ? ಗ್ರೋತ್ ರೇಟ್ ಎಷ್ಟಿದೆ? 12.9% ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾನ್ಸ್ಟೆಂಟ್ ಪ್ರೈಸ್ ಅಲ್ವಾ, ಎಷ್ಟಿರುತ್ತೆ? 8.1% ಗ್ರೋತ್ ರೇಟ್ ಇರೋದು. ಹಾಗಿದ್ರೆ ಎಷ್ಟಿತ್ತು ನಮ್ಮದು GDP ಲಾಸ್ಟ್ ಇಯರಲ್ಲಿ? 24-25 ನಾವಿಲ್ಲಿ ನೋಡಿದ್ವಲ್ವಾ, 15.94 lakh crore ಇದ್ವು. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಇಯರ್ 17.23 lakh crore. ಓಕೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತಲ್ವಾ? ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ. ಎಕ್ಸಾಮಿನರ್ ಮೇ ಆಸ್ಕ್ ಆನ್ ದಿ ಕರೆಂಟ್ ಪ್ರೈಸ್ ಬಗ್ಗೆನೂ ಕೇಳ್ಬೋದು, ಇಲ್ಲ ಕಾನ್ಸ್ಟೆಂಟ್ ಪ್ರೈಸ್ ಬಗ್ಗೆನೂ ಎಕ್ಸಾಮಿನರು ಕೇಳ್ಬೋದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇಲ್ಲಿ ನೋಡ್ಬೋದು ಇಲ್ಲಿ ಅಲ್ವಾ. 24-25 ಎಷ್ಟಿದೆ? 21.06 lakh crore. ಹಾಗೆ 25-26 32.81 lakh crore. ವಾಟ್ ಈಸ್ ಬರೆಬರಿಗೆ ದರ ಎಷ್ಟು? 12.9%. ಇದು ಕರೆಂಟ್ ಪ್ರೈಸ್ ಅಲ್ವಾ, ಪ್ರಸ್ತುತ ಬೆಳವಣಿಗೆ. ಏನು ಕನ್ನಡದಲ್ಲಿ ನಾವು ಕರಿತೀವಲ್ಲ ಪ್ರಸ್ತುತ ಬೆಳವಣಿಗೆ. ಬಟ್ ಇದು ಸ್ಥಿರ ಬೆಲೆ ಅಲ್ವಾ. ಇಟ್ ಈಸ್ ಎ ವಾಟ್ ಯು ಕಾಲ್ ಇನ್ ಇಂಗ್ಲೀಷ್ ಕಾನ್ಸ್ಟೆಂಟ್ ಪ್ರೈಸ್ ಅಲ್ವಾ. ಎಷ್ಟು? 8.1%. ಓಕೆ, ನೆನ್ಪಿಟ್ಕೊಳ್ಬೇಕಾದ ಒಂದು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳು. ಹಾಗಿದ್ರೆ ಇವಾಗ ನಮ್ಮದು ನ್ಯಾಷನಲ್ ಎವರೇಜಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ? ಆನ್ಸರ್ ಈಸ್ ಜಾಸ್ತಿ ಇದೆ. ಓಕೆ, ಟೋಟಲಿ ಹೈಯರ್ ದೆನ್ ದಿ ನ್ಯಾಷನಲ್ ಎವರೇಜಿಗೆ ಕಂಪೇರ್ ಮಾಡಿದೆ ಲಾಸ್ಟ್ ಇಯರಲ್ಲಿ. ನಿಮ್ಗೆ ಎಕ್ಸಾಮಿನರ್ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸು ಕೇಳ್ಬೋದು. ಇವಾಗ ನೀವು ನೋಡ್ತಿದ್ರೆ ಲಾಸ್ಟ್ FD ST ಎಕ್ಸಾಮಲ್ಲಿ ನೋಡ್ಬೋದು ಸ್ಟೇಟ್ಮೆಂಟ್ ಕ್ವಶನ್ಸ್ಗಳು ತುಂಬ ಬರ್ತಾ ಇದೆಯಲ್ವಾ. ಎಕ್ಸಾಮಿನರ್ ಮೇ ಆಸ್ಕ್ ಆನ್ ದಿ ಲೈಕ್ ಕರ್ನಾಟಕದ ಸ್ಟೇಟ್ GDP ಇಟ್ ಇಸ್ ಅ ಹೈಯರ್ ದೆನ್ ದಿ ನ್ಯಾಷನಲ್ ಎವರೇಜ್ ಅಂತ ಕೇಳ್ಬೋದು ಒಂದು ಸ್ಟೇಟ್ಮೆಂಟ್, ಇಲ್ಲ ಲೋವರ್ ದೆನ್ ದಿ ನ್ಯಾಷನಲ್ ಎವರೇಜ್ ಅಂತ ಕೇಳ್ಬೋದು. ಬಟ್ ಇಲ್ಲಿ ಆನ್ಸರ್ ಯಾವುದು? ಇಟ್ ಇಸ್ ಅ ಹೈಯರ್ ಗ್ರೋತ್ ದೆನ್ ದಿ ನ್ಯಾಷನಲ್ ಎವರೇಜ್. ಇಟ್ ಈಸ್ ಎ ಹೈಯರ್ ಗ್ರೋತ್ ದೆನ್ ದಿ ನ್ಯಾಷನಲ್ ಎವರೇಜ್. ಓಕೆ, ಹಾಗಿದ್ರೆ ಎಷ್ಟಿದೆ? 8.1% ಕಾನ್ಸ್ಟೆಂಟ್ ಪ್ರೈಸಲ್ಲಿ ನೋಡಿದ್ವಲ್ವಾ. ಹಾಗಿದ್ರೆ ಎಷ್ಟು ಅಂದರೆ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟು ಹೈಯರ್ ಇದೆ? 7.4%. ಟೋಟಲಿ ಇಂಡಿಯಾ GDP ಗ್ರೋತ್ ಎಷ್ಟಿದೆ? 7.4% ಕಾನ್ಸ್ಟೆಂಟ್ ಪ್ರೈಸಲ್ಲಿ. ಬಟ್ ಕರ್ನಾಟಕದ ಎಷ್ಟಿದೆ? 8.1%. ಇಟ್ ಈಸ್ ಎ ಹೈಯರ್ ಅಲ್ವಾ. ಟೋಟಲಿ ಮತ್ತೊಂದು ಕೀ ಫ್ಯಾಕ್ಟ್ಸ್ ಏನು ಅಂದರೆ ಓವರಾಲ್ ಇಂಡಿಯಾದಲ್ಲಿ ಕರ್ನಾಟಕದ ಶೇರ್ ಎಷ್ಟು GDPಯಲ್ಲಿ? 9.19%. ಎಷ್ಟಿದೆ? 9.19% ಇನ್ ದ ಲಾಸ್ಟ್ ಇಯರ್. ಓಕೆ, ಹಾಗಾದರೆ ಎಷ್ಟು ಇನ್ಕ್ರೀಸ್ ಆಗಿದೆ ನಮ್ಮದು ಕಂಪೇರ್ ಟು ಲಾಸ್ಟ್ ಇಯರ್? 8.79% ಅಲ್ವಾ. ತುಂಬ ಅಂಕಿಅಂಶಗಳು ಬಂತು, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಕೀಪ್ ಇಟ್ ಸಿಂಪಲ್. ಟೋಟಲಿ ಎರಡಿರುತ್ತೆ GDP ಅಂತ ಬಂದಾಗ, ಒಂದು ಕಾನ್ಸ್ಟೆಂಟ್ ಪ್ರೈಸ್ಗಿರುತ್ತೆ, ಹಾಗೆ ಇನ್ನೊಂದು ಕರೆಂಟ್ ಪ್ರೈಸ್ಗಿರುತ್ತೆ. ಹಾಗಿದ್ರೆ ಕರೆಂಟ್ ಪ್ರೈಸ್ ನಮ್ಮದು ಲಾಸ್ಟ್ ಇಯರ್ ಎಷ್ಟಿತ್ತು? 29.06 lakh crore. ಹಾಗಿದ್ರೆ ಈ ಇಯರ್ ಎಷ್ಟಿದೆ? 32.81 lakh crore. ಹಾಗಿದ್ರೆ ನಮ್ಮ ಗ್ರೋತ್ ರೇಟ್ ಎಷ್ಟು ಕರೆಂಟ್ ಪ್ರೈಸಲ್ಲಿ? 12.9% ಅಲ್ವಾ. ಹಾಗಿದ್ರೆ ಕಾನ್ಸ್ಟೆಂಟ್ ಪ್ರೈಸಸ್ ಎಷ್ಟಿದೆ? 15.94 lakh crore. ಹಾಗಿದ್ರೆ ಎಷ್ಟು ಇನ್ಕ್ರೀಸ್ ಎಷ್ಟು ಬಂದಿದೆ ಈ ಸೈಡಲ್ಲಿ? 17.23 lakh crore. ಹಾಗಿದ್ರೆ ಗ್ರೋತ್ ರೇಟ್ ಎಷ್ಟಿದೆ ಕಾನ್ಸ್ಟೆಂಟ್ ಇದರಲ್ಲಿ? 8.1%. ಹಾಗೆ ನ್ಯಾಷನಲ್ ಎವರೇಜ್ ಕಂಪೇರ್ ಮಾಡಿದ್ರೆ ನಮ್ಗೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಆಬ್ವಿಯಸ್ಲಿ ಇಟ್ ಇಸ್ ಎ ಹೈಯರ್ ದೆನ್ ದಿ ನ್ಯಾಷನಲ್ ಎವರೇಜ್ ಅಲ್ವಾ. ಹಾಗಿದ್ರೆ ನಮ್ಮದು ನ್ಯಾಷನಲ್ ಎವರೇಜ್ ಎಷ್ಟಿದೆ? 7.4% ಇದೆ ಇನ್ ಕಾನ್ಸ್ಟೆಂಟ್ ಪ್ರೈಸಲ್ಲಿ. ಕರ್ನಾಟಕದ್ದು 8.1%. ಓಕೆ, ಹಾಗೆ ಇನ್ನೊಂದು ಕೀ ಫ್ಯಾಕ್ಟ್ಸ್ ಯಾವುದು? ಕರ್ನಾಟಕದ ಶೇರ್ ಎಷ್ಟು ನ್ಯಾಷನಲ್ GDPಯಲ್ಲಿ?
9.1%. ಹಾಗಿದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟು ಇನ್ಕ್ರೀಸ್ ಆಗಿದೆ? 8.79%. ಎಷ್ಟು? 8.79%. ಓಕೆ, ಇಲ್ಲೆಲ್ಲ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಓಕೆ, ಹಾಗಿದ್ರೆ ನಮ್ದು ಇಲ್ಲಿ ನೋಡ್ಬೋದು, ಇನ್ನೊಂದು ಇಲ್ಲಿ ಎಕನಾಮಿಕ್ ಸರ್ವೆಯಲ್ಲಿ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ ನಿಮಗೆ. ಓಕೆ, ಏನೇನು ಮೆನ್ಷನ್ ಮಾಡಿದ್ದಾರೆ? ಇಲ್ಲಿ ಜಿ ಡಿ ಪಿಯನ್ನು ಮೆನ್ಷನ್ ಮಾಡಿದ್ದಾರೆ, ಗ್ರೋತ್ ರೇಟನ್ನು ಮೆನ್ಷನ್ ಮಾಡಿದ್ದಾರೆ, ಯಾಕೆ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಬಟ್ ನೀವು ಇಲ್ಲಿ ಎಲ್ಲ ಕೀ ಅಂಶಗಳು ನೆನ್ಪಿಟ್ಕೊಳ್ಬೇಕಾ? ಆನ್ಸರ್ ಈಸ್ ನೋ. ಇದೆಲ್ಲ ಕೀ ಪಾಯಿಂಟ್ಸ್ಗಳು, ಡಾಟಾಗಳು ನಿಮಗೆ ಇರ್ರೆಲೆವೆಂಟ್ ಇಲ್ಲಿ. ಹಾಗಿದ್ರೆ ನೀವು ಏನು ನೆನ್ಪಿಟ್ಕೊಳ್ಬೇಕು? ಇಲ್ಲಿ ಜಸ್ಟ್ ಒಂದು ಕೀ ಅಬ್ಸರ್ವೇಷನ್ ಮಾಡಬೇಕಾಗಿರೋದು ನಿಮಗೆ ಏನು ಅಂದರೆ, ಟೋಟಲಿ ಒಂದು ಕೀ ಫ್ಯಾಕ್ಟ್ಸನ್ನು ಏನು ಅಂದರೆ, ಕರೆಂಟ್ ಪ್ರೈಸ್ ಗ್ರೋತ್ ಟ್ರೆಂಡಲ್ಲಿ ಕರ್ನಾಟಕದ ಗ್ರೋತ್ ರೇಟ್ ಏನಿದೆಯಲ್ಲ, ಎಕ್ಸೀಡ್ ದ ನ್ಯಾಷನಲ್ ಗ್ರೋತ್ ಇನ್ ದ ಮೋಸ್ಟ್ ಇಯರ್ಸ್ ಎಕ್ಸೆಪ್ಟ್ ಇನ್ ದಿ 17-18 ಮತ್ತು 23-25 ಓಕೆ, ಇದು ಒಂದು. ಇದ್ರ ಮೀನಿಂಗ್ ಏನು ಅಂದರೆ, ಈಗ ಏನು 2011 and 12 ಇಂದ 25-26 ತನಕ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ನ್ಯಾಷನಲ್ ಜಿ ಡಿ ಪಿ ಒಂದು ಕಡೆ ಆದರೆ ಇನ್ನೊಂದು ಕರ್ನಾಟಕ ಜಿ ಡಿ ಪಿ ಅಲ್ವಾ? ನನಗೆ ಗೊತ್ತು, ನಿಮ್ಗೆ ಇಲ್ಲಿ ಸ್ಲೈಡಲ್ಲಿ ಹೇಳಿದೆ ಅಲ್ವಾ, ಕರ್ನಾಟಕದ ಜಿ ಡಿ ಪಿ ಇಟ್ ಇಸ್ ಎ ಹೈಯರ್ ದೆನ್ ದಿ ನ್ಯಾಷನಲ್ ಎವರೇಜ್ ಅಂತ. ಬಟ್ ಇಲ್ಲಿ ಒಂದು ಕೀ ಒಬ್ಸರ್ವೇಷನ್ ಏನು ಅಂದರೆ, 2011-12 ಇಂದ 2025-26 ತನಕ ಓಕೆ, ಅರೌಂಡ್ 14-15 ಇಯರ್ಸ್. ಓಕೆ, ಏನಾಗುತ್ತೆ ಅಂದರೆ ಇಲ್ಲಿ ಕರ್ನಾಟಕ ಜಿ ಡಿ ಪಿ ಎಲ್ಲ ಟೈಮಲ್ಲೂ ಎಕ್ಸೀಡ್ ಆಗಿದೆ ನ್ಯಾಷನಲ್ ಎವರೇಜ್ ಕಂಪೇರ್ ಮಾಡಿದ್ರೆ, ಅಂದರೆ ಹೈಯರ್ ಇತ್ತು. ಬಟ್ 2 ಇಯರಲ್ಲಿ ಮಾತ್ರ ಕಡಿಮೆ ಆಗಿತ್ತು. ಯಾವಾಗ? 27-28 ಹಾಗೆ 23-24 ಈಗ ಕ್ವಶನ್ಸ್ ಎಕ್ಸಾಮಿನರ್ ಹೆಂಗೆ ಕೇಳ್ಬೋದು ಅಂದರೆ, ಲಾಸ್ಟ್ 5 ಇಯರ್ಸ್ ಅದು ಲಾಸ್ಟ್ 10 ಇಯರ್ಸಲ್ಲಿ ಎಲ್ಲ ಟೈಮಲ್ಲೂ ಕರ್ನಾಟಕದ ಜಿ ಡಿ ಪಿ ನ್ಯಾಷನಲ್ ಜಿ ಡಿ ಪಿಗಿಂತ ಹೈಯರ್ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್, ಅಂದರೆ ಕಾನ್ಸ್ಟೆಂಟ್ಲಿ ಇನ್ಕ್ರೀಸಡ್ ಅಂತ, ಕಾನ್ಸ್ಟೆಂಟ್ಲಿ ಹೈಯರ್ ಅಂತಲೂ ಕೇಳ್ಬೋದು. ಬಟ್ ಆನ್ಸರ್ ಈಸ್ ನೋ. ಯಾಕಂದರೆ ಇಲ್ಲಿ ನಾನು ಹೇಳಿದ್ದೀನಲ್ಲ, ಎಕ್ಸೆಪ್ಟ್ 27-28 ಹಾಗೆ 23-24 2 ಇಯರಲ್ಲಿ ಎಕ್ಸೀಡ್ ಆಗಿಲ್ಲ. ಇಟ್ ಈಸ್ ಎ ಲೋವರ್ ದೆನ್ ದಿ ನ್ಯಾಷನಲ್ ಎವರೇಜ್. ಸೊ ಇದು ಒಂದು ಕೀ ಅಬ್ಸರ್ವೇಷನ್. ಅದಕ್ಕೆ ನಾನು ಹೇಳಿದ್ನಲ್ಲ, ಇಲ್ಲಿ ಎಲ್ಲ ಫ್ಯಾಕ್ಟ್ಸ್ಗಳು, ಅಂಕಿಅಂಶಗಳು ಇರ್ರೆಲೆವೆಂಟ್, ನಿಮಗೆ ಅವಶ್ಯಕತೆ ಇಲ್ಲ. ಇದು ಒಂದು ಮಾತ್ರ ಇಂಪಾರ್ಟೆಂಟ್ ಆಗತ್ತೆ. ಓನ್ಲಿ 2 ಇಯರಲ್ಲಿ ಮಾತ್ರ ಎಕ್ಸೀಡ್ ಆಗಿಲ್ಲ. ರೆಸ್ಟ್ ಆಫ್ ದ ಎಲ್ಲ ಇಯರಲ್ಲೂ ನ್ಯಾಷನಲ್ ಎವರೇಜ್ಗಿಂತ ನಮ್ಮದು ಜಿ ಡಿ ಪಿ ಜಾಸ್ತಿ ಬಂದಿದೆ. ಓಕೆ, ಹಾಗಿದ್ರೆ ಇನ್ನೊಂದಿದೆ. ಇದು ನಾನು ಹೇಳಿದ್ದು ನಿಮಗೆ ಕರೆಂಟ್ ಪ್ರೈಸಲ್ಲಿ, ಏನು ಪ್ರಸ್ತುತ ಬೆಳವಣಿಗೆ ಅಂತ ಹೇಳ್ತೀವಲ್ಲ, ಕರೆಂಟ್ ಪ್ರೈಸಲ್ಲಿ. ಬಟ್ ಇಲ್ಲಿ ಸ್ಥಿರ ಪ್ರೈಸಲ್ಲಿ, ಅಂದರೆ ಕಾನ್ಸ್ಟಂಟ್ ಪ್ರೈಸಲ್ಲಿ ಗ್ರೋತ್ ಟ್ರೆಂಡ್ ಹೇಗಿದೆ? ಇಲ್ಲೂ ಕೂಡ ಹಾಗೆ ಆಗಿದೆ. ಕರ್ನಾಟಕಸ್ ಗ್ರೋತ್ ಸರ್ಪಾಸ್ ದಿ ನ್ಯಾಷನಲ್ ಎವರೇಜ್ ಇನ್ ದ ಮೋಸ್ಟ್ ಇಯರ್ಸ್ ಎಕ್ಸೆಪ್ಟ್ 14-15 18-19 ಹಾಗೆ 23-24 ಇದು 3 ಇಯರಲ್ಲಿ ಕರ್ನಾಟಕದ ಜಿ ಡಿ ಪಿ ನ್ಯಾಷನಲ್ ಜಿ ಡಿ ಪಿಗಿಂತ ಕಡಿಮೆ ಇದ್ವು. ಸೊ ಗೊತ್ತಾಯ್ತಾ ಡಿಫ್ರೆನ್ಸ್? ಗೊತ್ತಾಯ್ತಾ ನಿಮಗೆ? ಎಕ್ಸಾಮಿನರ್ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂದರೆ, ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳಬಹುದು. ಇನ್ ಅ ಕಾನ್ಸ್ಟೆಂಟ್ ಪ್ರೈಸ್ ಆರ್ ದ ಕರೆಂಟ್ ಪ್ರೈಸ್, ಕರ್ನಾಟಕದ ಜಿ ಡಿ ಪಿ ಇಟ್ ಈಸ್ ಸಿನ್ಸ್ ಅಂದರೆ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಸಿನ್ಸ್ 1 ಡಿಕೇಡಿಂದ ಎಲ್ಲ ಸಲೂ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ಬೋದು. ಬಟ್ ಆನ್ಸರ್ ಈಸ್ ನೋ. ಬಿಕಾಸ್ 24-15 18-19 ಹಾಗೆ 23-24 ಇಯರೇ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಈ 3 ಇಯರಲ್ಲಿ ಲಾಸ್ಟ್ 1 ಡಿಕೇಡಲ್ಲಿ ಡಿಕ್ರೀಸ್ ಆಗಿದೆ ಅನ್ನೋದು ತಲೆಯಲ್ಲಿರಲಿ ಅಷ್ಟೇ. ನೀವು ಯಾವ ಇಯರಲ್ಲಿ ಅಂದರೆ ಡಿಕ್ರೀಸ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಏನು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ. ಜಸ್ಟ್ ಲಾಸ್ಟ್ 10 ಇಯರ್ಸಲ್ಲಿ ಡಿಕ್ರೀಸ್ ಆಗಿದೆ ಅಷ್ಟು ತಲೆಯಲ್ಲಿದ್ದರೆ ಸಾಕು. ಓಕೆ, ಹಾಗಿದ್ರೆ ನೋಡೋಣ. ಇವಾಗ ನೋಡಿದ್ವಿ ನ್ಯಾಷನಲ್ ಜಿ ಡಿ ಪಿ ಕರ್ನಾಟಕ ಜಿ ಡಿ ಪಿ ಮತ್ತು ನ್ಯಾಷನಲ್ ಡಿ ಪಿ ಕಂಪ್ಯಾರಿಸನ್ ಏನು, ಕರೆಂಟ್ ಪ್ರೈಸಸ್ ಏನು, ಅಥವಾ ಕಾನ್ಸ್ಟೆಂಟ್ ಪ್ರೈಸಸ್ ಎಷ್ಟು ರೇಟ್ ಇದೆ ಅಲ್ವಾ, ನ್ಯಾಷನಲ್ ಜಿ ಡಿ ಪಿ ಕಂಪೇರ್ ಮಾಡಿದ್ರೆ ಎಷ್ಟು ಹೈಯರ್ ಇದೆ, ಯಾವ ಇಯರ್ ಹೈಯರ್ ಇದೆ ಎಲ್ಲ ನೋಡಿದ್ವಲ್ಲ. ಇವಾಗ ನಾನು ನೋಡಬೇಕಾಗಿರೋದು ಸೆಕ್ಟರಲ್ ವೈಸ್. ಹಾಗೆ ಸೆಕ್ಟರಲ್ ವೈಸ್ ಅಂತ ಬಂದಾಗ ನಾನು ಇದು ಆಲ್ರೆಡಿ ಬಜೆಟಲ್ಲಿ ಕವರ್ ಮಾಡಿದ್ದೆ. ಈಚ್ ಸೆಕ್ಟರನ್ನು ಒಂದು ಕ್ವಶನ್ಸ್ ಕೇಳ್ತಾರೆ. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಲಾಸ್ಟ್ 1 ಇಯರಲ್ಲಿ ಎಷ್ಟು ಗ್ರೋತ್ ಆಗಿದೆ? ಡೈರೆಕ್ಟ್ಲಿ ದೇ ವಿಲ್ ಆಸ್ಕ್. ದೇ ಗಿವ್ ಆಪ್ಷನ್ಸ್ 4 ಆಪ್ಷನ್ಸ್: 9.1%, 9%, 9.2%, 8.9%. ಓಕೆ, ಪಿ ಸಿ ಎಕ್ಸಾಮಿನೇಷನ್ ಅಥವಾ ಗ್ರೂಪ್ ಸಿ ಎಕ್ಸಾಮಿನೇಷನ್ ಡೈರೆಕ್ಟಾಗಿ ಕೇಳ್ತಾರೆ ಎಷ್ಟು ನಮ್ಮದು ಇನ್ಕ್ರೀಸ್ ಆಗಿದೆ ಅನ್ನೋದು. ಸೊ ನಿಮಗೆ ಈ 3 ಕೀ ಅಂಶಗಳು ತಲೆ ಇಟ್ಕೊಳ್ಬೇಕಾಗತ್ತೆ, ಮೆಮೊರೈಸ್ ಮಾಡಿ. ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಎಷ್ಟಿದೆ? 9.1% ಆಗಿದೆ. ಹಾಗಿದ್ರೆ ಲಾಸ್ಟ್ ಇದು ಕಂಪೇರ್ ಮಾಡಿದ್ರೆ ನಮ್ಮದು 7.0 ಅಲ್ವಾ? ಇಲ್ಲಿಂದ ನಮ್ಮದು ರಿಕವರಿ ಆಗಿ ಅರೌಂಡ್ 2.1% ಇನ್ಕ್ರೀಸ್ ಆಗಿದೆ ಅಲ್ವಾ?
9.1% ಇದೆ. ಹಾಗೆ ಇಂಡಸ್ಟ್ರಿ ಸೆಕ್ಟರ್ ಎಷ್ಟಿದೆ? 6.7%. ಹಾಗೆ ಸರ್ವಿಸ್ ಸೆಕ್ಟರ್ ಎಷ್ಟಿದೆ? 8.1%. ಇಟ್ ಈಸ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಅಲ್ವಾ ಟು ದ ಇಂಡಿಯನ್ ಎಕಾನಮಿ. ಓಕೆ, ಹಾಗಿದ್ರೆ ಈಗ ನೋಡಿದ್ವಿ ಯಾವ್ಯಾವ ಸೆಕ್ಟರು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದೆ ನೋಡಿದ್ವಿ, ಸೆಕ್ಟರ್ ವೈಸ್ ನೋಡಿದ್ವಿ ಅಲ್ವಾ. ಹಾಗಿದ್ರೆ ನಮ್ಮದು ಓವರ್ ಆಲ್ ಡಿಸ್ಟ್ರಿಕಲ್ಲಿ 31 ಡಿಸ್ಟ್ರಿಕಲ್ಲೂ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ, ಅದರಲ್ಲಿ ಹೈಯೆಸ್ಟ್ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ನಾವು ಇಲ್ಲಿ ನೋಡೋಣ, ಸ್ಟೇಟ್ ಜಿ ಡಿ ಪಿಯಲ್ಲಿ ಜಾಸ್ತಿ ಡಿಸ್ಟ್ರಿಕ್ಟ್ ಕಾಂಟ್ರಿಬ್ಯೂಷನ್ ಯಾವುದಿದೆ? ಇಟ್ ಈಸ್ ಎ ಬೆಂಗಳೂರು ಅರ್ಬನ್. ಇಟ್ ಈಸ್ ಎ ಬೆಂಗಳೂರು ರೀಜನಲ್ ವೈಸ್ ಅಂತ ಬಂದಾಗ, ಡಿಸ್ಟ್ರಿಕ್ಟ್ ವೈಸ್ ಅಂತ ಬಂದಾಗ ಎಷ್ಟಿದೆ? 40.4% ಆಫ್ ಶೇರು ಬೆಂಗಳೂರು ಅರ್ಬನಿಂದನೇ ಬರುತ್ತೆ. ಹಾಗಿದ್ರೆ ನಾವು ರುಪೀಸ್ ಅಥವಾ ಕ್ರೋರಲ್ಲಿ ನೋಡೋದಿದ್ರೆ ಎಷ್ಟಿರುತ್ತೆ? 11,73,574 crores ಅಲ್ವಾ. ಓಕೆ, ಇವಾಗ ದಕ್ಷಿಣ ಕನ್ನಡದ ಎಷ್ಟು ಶೇರ್ ಇದೆ? 5.3% ಆಫ್ ಶೇರ್ ಇದು. ಬೆಳಗಾವಿದು 3.9% ಆಫ್ ಶೇರ್ ಇದೆ. ಓಕೆ, ಹಾಗಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಇದು ನೋಡೋಣ ಮುಂದೆ ಡೀಟೇಲ್ ಆಗಿ ನಾನು ಕವರ್ ಮಾಡ್ತೀನಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ನೋಡ್ಬೋದು. ಇಲ್ಲಿ ಹಿಂದಿನ ವರ್ಷ 7.0% ಇತ್ತು, 9.1% ಇತ್ತು. ಕೈಗಾರಿಕೆ ವಲಯ ಇಂಡಸ್ಟ್ರಿ ವಾಟ್ ಯು ಕಾಲ್ 4.1% ಇತ್ತು, 6.7% ಆಗಿದೆ. ಸೇವಾ ವಲಯ 4% ಇತ್ತು, 8.1% ಆಗಿದೆ ಅಲ್ವಾ. ಹಾಗಿದ್ರೆ ಇವಾಗ ನಮ್ಮದು ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಪರ್ ಕ್ಯಾಪಿಟಾ ಇನ್ಕಮ್ಗೆ. ಓಕೆ, ಪರ್ ಕ್ಯಾಪಿಟಾ ಇನ್ಕಮ್ ಅನ್ನೋದು ಒಂದು ನೋಡಬೇಕಾಗತ್ತೆ ನಾವು. ಓಕೆ, ಅದಾದಮೇಲೆ ಯಾವ ಡಿಸ್ಟ್ರಿಕ್ಕು ಎಷ್ಟೆಷ್ಟು ಪರ್ ಕ್ಯಾಪಿಟಾ ಇನ್ಕಮ್ ಇದೆ, ಹಾಗೆ ಸ್ಟೇಟ್ ವೈಸ್ ಅಂತ ಬಂದಾಗ ಕರ್ನಾಟಕ ಯಾವ ಪ್ಲೇಸಲ್ಲಿದೆ, ಹಾಗೆ ಕಂಪ್ಯಾರಿಸನ್ ಅಂತ ಬಂದಾಗ ಲಾಸ್ಟ್ ಇಯರ್ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿತ್ತು, ಈ ಸಲ ಎಷ್ಟು ಹೈಯರ್ ಆಗಿದೆ, ಹಾಗೆ ಕರ್ನಾಟಕದಲ್ಲಿ ಎಷ್ಟೇ ಪ್ಲೇಸಲ್ಲಿ ಬರುತ್ತೆ ಓವರ್ ಆಲ್ ಇಂಡಿಯಾ ಕಂಪೇರ್ ಮಾಡಿದ್ರೆ, ಹಾಗೆ ಡಿಸ್ಟ್ರಿಕ್ಟ್ ವೈಸಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ನೋಡೋಣ. ಹಾಗಿದ್ರೆ ಫಸ್ಟೇದಾಗಿ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಏನು ಅಲ್ವಾ? ಇಟ್ ಈಸ್ ಎ ಎವರೇಜ್ ಇನ್ಕಮ್ ಆಫ್ ದ ಕಂಟ್ರೀಸ್ ರೆಸಿಡೆಂಟ್ ಕ್ಯಾಲ್ಕುಲೇಟೆಡ್ ಬೈ ದಿ ಡಿವೈಡಿಂಗ್ ದ ನೆಟ್ ನ್ಯಾಷನಲ್ ಇನ್ಕಮ್ ಬೈ ದಿ ಟೋಟಲ್ ಪಾಪ್ಯುಲೇಷನ್ ಅಲ್ವಾ. ಟೋಟಲ್ ಏನು ಜಿ ಡಿ ಪಿ ಇರುತ್ತಲ್ವಾ, ಅಂದರೆ ಜಿ ಎನ್ ಆಯ್ತು ತಗೊಳ್ಳಿ, ಜಿ ಡಿ ಪಿ ಬೇಡ, ಜಿ ಎನ್ ಆಯ್ತು ತಗೊಳ್ಳಿ. ಜಿ ಡಿ ಪಿ ಮೈನಸ್ ಡೆಪ್ರಿಸಿಯೇಷನ್ ಆಗುತ್ತೆ. ಜಿ ಎನ್ ಅಂತ ಬಂದಾಗ ಟೋಟಲ್ ನ್ಯಾಷನಲ್ ಇನ್ಕಮ್, ಹಾಗೆ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್. ಈ ಫಾರ್ಮುಲಾ ನಾವು ಹಾಕಿ ನೋಡಿದಾಗ ನಮಗೆ ಸಿಗೋದೇನು? ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಒಬ್ಬ ರೆಸಿಡೆಂಟದ್ದು ಎಷ್ಟು ಅರ್ನ್ ಮಾಡ್ತಾ ಇದ್ದಾನೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಕಂಟ್ರಿ ಇದೆ. ಓಕೆ, ಈ ಕಂಟ್ರಿ ಟೋಟಲ್ ಇನ್ಕಮ್ ಎಷ್ಟಿದೆ? 1,000 ಇದೆ. ಓಕೆ, ಅಲ್ಲಿ 100 ಜನ ಇದ್ದಾರೆ, 100 ಜನ ವಾಸಿಸ್ತಿದ್ದಾರೆ. ಹಾಗಿದ್ರೆ 1,000 ಡಿವೈಡೆಡ್ ಬೈ 100. ಹಾಗಾದರೆ ಎಷ್ಟಾಯಿತು? ಒಬ್ಬ ಪರ್ಸನ್ನು 10 ರೂಪಾಯಿ ದುಡಿತಾ ಇದ್ದಾನೆ ಅಂತ ಅರ್ಥ. ಓಕೆ, ಸಿಂಪಲ್ ಆಗಿ ಗೊತ್ತಾಯ್ತು ಅಂದ್ಕೊಳ್ತೀನಿ. ಇದು ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಪರ್ ಕ್ಯಾಪಿಟಾ ಇಟ್ ನ್ಯಾಷನಲ್ ಇನ್ಕಮ್ ಅನ್ನೋದು. ಅದೇ ಥರ ಕರ್ನಾಟಕದಲ್ಲೂ ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್, ನಾವೇನು ನ್ಯಾಷನಲ್ ನೋಡ್ತೀವಲ್ವಾ, ಹಾಗೆ ಸ್ಟೇಟ್ ವೈಸ್ ಅಂತ ಬಂದಾಗ ಟೋಟಲಿ ಕರ್ನಾಟಕದ ಟೋಟಲಿ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕರ್ನಾಟಕ. ಓಕೆ, ಇದು ಡಿವೈಡ್ ಮಾಡಿದಾಗ ನಮಗೆ ಸ್ಟೇಟದ್ದು ಪರ್ ಕ್ಯಾಪಿಟಾ ಇನ್ಕಮ್ ಸಿಗತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟು ಹಾಗಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಬಂದಾಗ ಕರ್ನಾಟಕದ ಎಷ್ಟಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ನಾವು, ಹಾಗೆ ಇದು ನ್ಯಾಷನಲ್ ಎವರೇಜ್ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟಿದೆ ಅಂತ ಬಂದಾಗ, ಸ್ಟೇಟ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಬಂದಾಗ 4,33,326. ಓಕೆ, ಹಾಗಿದ್ರೆ ಲಾಸ್ಟ್ ಇಯರ್ ಎಷ್ಟಿತ್ತು? 3,86,156 ಇನ್ 24-25 ಇದು ಈ ಇಯರ್ದು ಎಷ್ಟಿದೆ? ಇಯರಲ್ಲಿ 4,33,326 rupees. ಹಾಗಿದ್ರೆ ನ್ಯಾಷನಲ್ ಎವರೇಜ್ ನ್ಯಾಷನಲ್ದು ಎಷ್ಟಿದೆ? 2,19,575. ಇಟ್ ಈಸ್ ಎ ನ್ಯಾಷನಲ್ ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಹಾಗಿದ್ರೆ ಎಷ್ಟು ಹೈಯರ್ ಇದೆ? ಅಪ್ರಾಕ್ಸಿಮೇಟ್ಲಿ 97% ಹೈಯರ್ ದೆನ್ ದಿ ನ್ಯಾಷನಲ್ ಎವರೇಜ್. ಎಷ್ಟು? 97% ಹೈಯರ್ ದೆನ್ ದಿ ನ್ಯಾಷನಲ್ ಎವರೇಜ್. ಓಕೆ, ನೆನ್ಪಿಟ್ಕೊಳ್ಬೇಕಾಗತ್ತೆ ಇದೆಲ್ಲ ಕೀ ಅಂಶಗಳು.
ಕರ್ನಾಟಕದ ತಲಾ ಆದಾಯ, ಕನ್ನಡದಲ್ಲಿ ಕರಿತೀವಲ್ಲ ತಲಾ ಆದಾಯ ಎಷ್ಟು 4,33,326 ರೂಪೀಸ್ ಈ ಇಯರಲ್ಲಿರೋದು. ನ್ಯಾಷನಲ್ದು 2,19,575, ಟೋಟಲಿ 97% ನ್ಯಾಷನಲ್ ಅವರೇಜ್ಗಿಂತ ಕಡಿಮೆ ಅನ್ನೋದು ತಲೆಯಲ್ಲಿರಲಿ. ಹಾಗಿದ್ರೆ ನೆಕ್ಸ್ಟ್ ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಬಂದಾಗ ಇಲ್ಲಿ ಗ್ರಾಫನ್ನು ನೋಡ್ಬೋದು. ಲಾಸ್ಟ್ 2021 ಟು 25 to 26 ಅಪ್ರಾಕ್ಸಿಮೇಟ್ಲಿ 5 ಇಯರ್ಸ್ದು ಕರ್ನಾಟಕ ಮತ್ತು ಇಂಡಿಯಾದು, ಇದು ಬ್ಲೂ ಅಲ್ಲಿರೋದು ನಿಮಗೆ ಕರ್ನಾಟಕದ್ದು. ಓಕೆ, ಇದು ಎಕನಾಮಿಕ್ ಸರ್ವೆದಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು ಗ್ರಾಫ್. ಓಕೆ, ಇಂಡಿಯಾದು ಈ ಎಲ್ಲ ಕೀ ಅಂಶಗಳು ನಿಮಗೆ ಬೇಕಾ? ಎಲ್ಲ ಫ್ಯಾಕ್ಟ್ಸ್ಗಳು ನಿಮ್ಮ ಅಂಕಿಅಂಶಗಳು ಬೇಕಾ? ಆನ್ಸರ್ ಈಸ್ ನೋ. ಟೋಟಲಿ ಈ ಇಯರಲ್ಲಿ ಎಷ್ಟಿದೆ ಅನ್ನೋದು ನಾನು ನಿಮಗೆ ಹೇಳಿದೆ ಅಲ್ವಾ, 4,13,326 ಇದೊಂದು ತಲೆಯಲ್ಲಿರಲಿ. ಹಾಗೆ ನ್ಯಾಷನಲ್ ಎಷ್ಟಿದೆ ಅಂತ ಇರಲಿ, ಅದ್ರ ಜೊತೆಗೆ ಎಷ್ಟು ನಮ್ಮ ನ್ಯಾಷನಲ್ ಅವರೇಜ್ ಕಂಪೇರ್ ಮಾಡಿದ್ರೆ ಎಷ್ಟು ಹೆಚ್ಚಿದೆ ಅನ್ನೋದು 3 ಕೀ ಅಂಕಿಅಂಶಗಳು ತಲೆಯಲ್ಲಿರಲಿ. ಎಲ್ಲ ಇಯರ್ದು 21-20 ಎಷ್ಟಿತ್ತು ಅದೆಲ್ಲ ಮಗ ಪಾಡೋ ಅವಶ್ಯಕತೆ ಇಲ್ಲ. ಬಟ್ ಒಂದೇನು ಅಂದರೆ ನೀವಿಲ್ಲಿ ಕೀ ಅಬ್ಸರ್ವೇಷನ್ ನೋಡಬೇಕಾಗತ್ತೆ. ಹಾಗಿದ್ರೆ ಲಾಸ್ಟ್ 5 ಇಯರ್ಸಲ್ಲಿ ಕನ್ಸಿಸ್ಟೆಂಟ್ಲಿ ನ್ಯಾಷನಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದಿ ಕರ್ನಾಟಕ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಅಂತ ಕೇಳಿದಾಗ ಆನ್ಸರ್ ಈಸ್ ಎಸ್ ಅಲ್ವಾ. ನೀವು ನೋಡ್ಬೋದು ಇಲ್ಲಿ ಸ್ಲೈಟ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ ಅಲ್ವಾ. 22 ಇತ್ತು, 26 ಆಯಿತು, 31 ಆಗಿದೆ, 34 ಆಗಿದೆ, 38 ಆಗಿದೆ. ಇಟ್ ಈಸ್ ಇನ್ 43. ಯಾಕೋ ಎಕ್ಸಾಮಿನರ್ ಕ್ವಶನ್ಸ್ ಕೇಳ್ಬೋದು. ಲಾಸ್ಟ್ 5 ಇಯರ್ಸಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದಿ ಕರ್ನಾಟಕ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಅಂತ. ಓಕೆ, ಆನ್ಸರ್ ಈಸ್ ಎಸ್. ಹಾಗೆ ನ್ಯಾಷನಲ್ ಎವರೇಜ್ ಕೂಡ ಇನ್ಕ್ರೀಸ್ ಆಗಿದೆಯಾ? ಆನ್ಸರ್ ಈಸ್ ಆಲ್ಸೋ ಎಸ್. ನೋಡಿಲ್ಲ, 12 ಇತ್ತು, 15 ಇದೆ, 16 ಇದೆ, 18 ಇದೆ, 20 ಇದೆ, 21 ಇದೆ. ಇದು ಒಂದು ಕೀ ಅಬ್ಸರ್ವೇಷನ್ ನಿಮ್ಮ ತಲೆಯಲ್ಲಿದ್ದರೆ ಸಾಕು. ಓಕೆ, ನೆಕ್ಸ್ಟು ಟೋಟಲಿ ಸ್ಟೇಟ್ ಕಂಪೇರ್ ಮಾಡಿದಾಗ ಓವರಾಲ್ ಏನು ನಮ್ಮ ಇಂಡಿಯನ್ ಸ್ಟೇಟ್ಸ್ ಇದೆಯಲ್ವಾ, ಯೂನಿಯನ್ ಟೆರಿಟರಿ ಎಲ್ಲ ಸ್ಟೇಟ್ ಅಂತ ಬಂದಾಗ ಹಾಗಿದ್ರೆ ನಮ್ಮದು ಎಷ್ಟಿದೆ? ಟಾಪ್ 5 ಸ್ಟೇಟ್ ಯಾವುದಿದೆ ಹಾಗಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ? ಫಸ್ಟ್ನೇದಾಗಿ ಬಂದಾಗ ಡೆಲ್ಲಿ ಬರುತ್ತೆ. ಡೆಲ್ಲಿದು ಎಷ್ಟಿದೆ? 4,93,024. ಓಕೆ, ತೆಲಂಗಾಣ ಎಷ್ಟಿದೆ? 3,87,623 ಇದೆ. ಕರ್ನಾಟಕದ್ದು 3,86,156 ಅಲ್ವಾ. ಓಕೆ, ನೆಕ್ಸ್ಟು ತಮಿಳ್ನಾಡು ಅಂತ ಬಂದಾಗ 3,61,619 ಇದೆ. ಹರಿಯಾಣ 3,53,182 ಇದೆ. ಹಾಗಿದ್ರೆ ನಮ್ಮದು ಇಲ್ಲಿ ಒಂದು ಕೀ ಅಬ್ಸರ್ವೇಷನ್ ಅಂದರೆ ಟೋಟಲಿ ಯು ಟಿ ಮತ್ತು ಸ್ಟೇಟು ಎರಡನ್ನು ಕಂಬೈನ್ ಮಾಡಿದ ಕರ್ನಾಟಕದಿಂದ 3rd ಪ್ಲೇಸ್. ಓಕೆ, ನಮಗಿಂತ ಫಸ್ಟ್ ಪ್ಲೇಸಲ್ಲಿ ಯಾರು? ತೆಲಂಗಾಣ ಆ್ಯಂಡ್ ಡೆಲ್ಲಿ. ಬಟ್ ಓನ್ಲಿ ಸ್ಟೇಟ್ ಅಂತ ಬಂದಾಗ ಡೆಲ್ಲಿ ಈಸ್ ಎ ಯು ಟಿ ಅಲ್ವಾ, ಯೂನಿಯನ್ ಟೆರಿಟರಿ ಎಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ ಅಲ್ವಾ. ಕರ್ನಾಟಕದಿಂದ 2nd ಪ್ಲೇಸ್. ಓಕೆ, ಇದೊಂದು ನೆನಪಿಟ್ಕೊಳ್ಳೋದ ಅವಶ್ಯಕತೆ. ಟೋಟಲಿ ಸ್ಟೇಟ್ ಮತ್ತು ಯು ಟಿ ಕ್ವಶನ್ಸ್ ಹಿಂಗೆ ಬಂದಾಗ ಸ್ಟೇಟು ಮತ್ತು ಯು ಟಿ ಕಂಬೈನ್ ಅಂತ ಬಂದಾಗ ವಿ ಆರ್ ಇನ್ ದ 3rd ಪ್ಲೇಸ್. ಓಕೆ, ಫಸ್ಟ್ ಈಸ್ ಡೆಲ್ಲಿ, 2nd ಈಸ್ ತೆಲಂಗಾಣ, 3rd ಈಸ್ ಕರ್ನಾಟಕ. ಬಟ್ ಓನ್ಲಿ ಸ್ಟೇಟ್ ಅಂತ ಬಂದಾಗ ಕರ್ನಾಟಕದಿಂದ 2nd ಪ್ಲೇಸ್. ಹಾಗಿದೆ ಫಸ್ಟ್ ಪ್ಲೇಸ್ ಯಾವುದು? ತೆಲಂಗಾಣ ಇದೆ. ನೆಕ್ಸ್ಟ್ ತಮಿಳ್ನಾಡು ಆ್ಯಂಡ್ ದಿ ಹರಿಯಾಣ. ಓಕೆ, ರ್ಯಾಂಕ್ಡ್ 3rd ಅಮಾಂಗ್ ದ ಸೆಲೆಕ್ಟೆಡ್ ಮೇಜರ್ ಸ್ಟೇಟ್ಸ್ ಇನ್ ದ ಯೂನಿಯನ್ ಟೆರಿಟರಿ. ಓಕೆ, ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ವಿ. ಹಾಗಿದ್ರೆ ತೆಲಂಗಾಣ ಕಂಪೇರ್ ಮಾಡಿದ್ರೆ ನಮ್ಮದು ಎಷ್ಟು ಆಮೇಲೆ ತೆಲಂಗಾಣ ನಮಗಿಂತ ಎಷ್ಟು ಹೈಯರ್ ಇದೆ? ಓನ್ಲಿ 3.8% ಆಫ್ ಹೈಯರ್ ದೆನ್ ದಿ ಕರ್ನಾಟಕ. ಓಕೆ, ಐ ಥಿಂಕ್ ನಾವು ಫ್ಯೂಚರಲ್ಲಿ ತೆಲಂಗಾಣ ಬೀಟ್ ಮಾಡಿಬಿಟ್ಟು ಪ್ರಾಬಬ್ಲಿ ಇವನ್ನ 2nd ಪ್ಲೇಸ್ಗೆ ಬರ್ಬೋದು, ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ. ಎಷ್ಟಿದೆ? 3.8% ಹೈಯರ್ ದೆನ್ ದಿ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್. ಓಕೆ, ಯಾವುದು? ತೆಲಂಗಾಣ ಸ್ಟೇಟ್. ಹಾಗಿದ್ದರೆ ಟೋಟಲಿ ಸ್ಟೇಟ್ ಇನ್ಕಮ್ ಅಂತ ಬಂದಾಗ ಜಿ ಡಿ ಪಿಯಲ್ಲಿ, ಓಕೆ, ಸ್ಟೇಟ್ ಜಿ ಡಿ ಪಿಯಲ್ಲಿ ವಿ ಆರ್ ಇನ್ ಎಷ್ಟು? 4th ಪ್ಲೇಸ್ ಇದ್ದಲ್ಲಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇಟ್ ಈಸ್ ಎ ಪರ್ ಕ್ಯಾಪಿಟಲ್ ಇನ್ಕಮ್ ಇಲ್ಲಿರೋದು. ನೆಕ್ಸ್ಟ್ ಇಲ್ಲಿರೋದು ನಿಮಗೆ ಸ್ಟೇಟ್ ಇನ್ಕಮ್. ಓಕೆ, ಹಾಗಿದ್ರೆ ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ? ಆಬ್ವಿಯಸ್ಲಿ ಇಟ್ ಈಸ್ ಎ ಮಹಾರಾಷ್ಟ್ರ. ನೆಕ್ಸ್ಟು ತಮಿಳ್ನಾಡು, ನೆಕ್ಸ್ಟ್ ಯು ಪಿ ಬರುತ್ತೆ. ವಿ ಆರ್ ಇನ್ ದ 4th ಪ್ಲೇಸ್. ಓಕೆ, ಕ್ವಶನ್ಸ್ಗಳು ನಿಮ್ಗೆ ಹೆಂಗೆ ಬರುತ್ತೆ ಅಂದರೆ ಒಂದು
ಡಿಸೆಂಡಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಆರ್ಡರ್ ಅಂತಲೂ ಕೇಳ್ಬೋದು. ಟೋಟಲಿ 5 ಸ್ಟೇಟ್ ನಿಮಗೆ ಕೊಡ್ಬೋದು. ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ, ಇಲ್ಲ ತೆಲಂಗಾಣ, ಕರ್ನಾಟಕ, ಉತ್ತರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಅಂತ ಕೇಳ್ಬೋದು. ಟಾಪ್ 5 ಸ್ಟೇಟ್ಗಳು ಯಾವುದು ಆರ್ಡರ್ ವೈಸಲ್ಲಿ ಕೊಡಿ ಅಂತ ಬಂದಾಗ ಆಪ್ಷನ್ಸ್ ABCD ಅಂತಲೇ ಕೊಡ್ತಾರೆ. ಸೊ ಯು ಶುಡ್ ರಿಮೆಂಬರ್ ದ ಆರ್ಡರ್ ವೈಸ್ ಆಸ್ ವೆಲ್. ಓಕೆ, ಫಸ್ಟ್ ಮಹಾರಾಷ್ಟ್ರ, ತಮಿಳುನಾಡು, UP, ಕರ್ನಾಟಕ, ತೆಲಂಗಾಣ ವೆನ್ ಇಟ್ ಕಮ್ಸ್ ಟು ಸ್ಟೇಟ್ ಇನ್ಕಮ್. ಬಟ್ ವೆನ್ ಇಟ್ ಕಮ್ಸ್ ಟು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ತಲಾ ಆದಾಯ ಅಂತ ಬಂದಾಗ ಎಷ್ಟಾಗುತ್ತೆ? ಡೆಲ್ಲಿ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಹರಿಯಾಣ. ಓಕೆ, ಎಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕನ್ನಡ ಮೇಲೆ ನೋಡ್ಬೋದು. ಇಲ್ಲಿ ತಲಾ ಆದಾಯದಲ್ಲಿ ಅಗ್ರ ರಾಜ್ಯಗಳು ಯಾವ್ದು? ಡೆಲ್ಲಿ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಹರಿಯಾಣ. ಓಕೆ, ಮಹಾರಾಷ್ಟ್ರ, ತಮಿಳುನಾಡು, UP, ಕರ್ನಾಟಕ, ತೆಲಂಗಾಣ. ಓಕೆ, ನೆಕ್ಸ್ಟು ಹಾಗಿದ್ರೆ ಟೋಟಲಿ ಡಿಸ್ಟ್ರಿಕ್ಟ್ ವೈಸ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ನಾನು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಅಲ್ವಾ? ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನಿದೆ ಅಲ್ವಾ, ಇಟ್ ಈಸ್ ನಾಟ್ ರೂರಲ್, ಇಟ್ ಈಸ್ ಎ ಅರ್ಬನ್ ಡಿಸ್ಟ್ರಿಕ್ಟ್. ಫಸ್ಟ್ ಇನ್ ಬೋತ್ ಟೋಟಲ್ ಡಿಸ್ಟ್ರಿಕ್ಟ್ ಇನ್ಕಮಲ್ಲಿ ಹಾಗೆ ಪರ್ ಕ್ಯಾಪಿಟಲ್ ಡಿಸ್ಟ್ರಿಕ್ಟ್ ಇನ್ಕಮಲ್ಲಿ ಎರಡರಲ್ಲೂ ಫಸ್ಟ್ ಇದೆ. ನೋಡೋಣ ಮುಂದಿನ ಸ್ಲೈಡ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಪರ್ ಕ್ಯಾಪಿಟಲ್ ಇನ್ಕಮ್ ಡಿಸ್ಟ್ರಿಕ್ಟ್ ವೈಸಲ್ಲಿ ಯಾವುದು ಹೈಯೆಸ್ಟ್ ಇದೆ, ಯಾವುದು ಲೋಯೆಸ್ಟ್ ಇದೆ, ಅದ್ರ ಜೊತೆಗೆ GDP ಕಾಂಟ್ರಿಬ್ಯೂಷನ್ ಕೂಡ ಡಿಸ್ಟ್ರಿಕ್ಟ್ ವೈಸ್ ಅಂತ ಬಂದಾಗ ಯಾವುದು ಹೈಯೆಸ್ಟ್ ಇದೆ, ಯಾವುದು ಲೋವೆಸ್ಟ್ ಇದೆ ನೋಡೋಣ. ಬಟ್ ಒಂದು ಕೀ ಪಾಯಿಂಟ್ ಏನು ಅಂದರೆ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನಿದೆಯಲ್ವಾ, ಇದು ಟೋಟಲ್ ಡಿಸ್ಟ್ರಿಕ್ಟ್ ಇನ್ಕಮಲ್ಲೂ ಫಸ್ಟ್ ಇದೆ, ಅಟ್ ದ ಸೇಮ್ ಟೈಮ್ ಪರ್ ಕ್ಯಾಪಿಟಲ್ ಡಿಸ್ಟ್ರಿಕ್ಟ್ ಇನ್ಕಮಲ್ಲೂ ಕೂಡ ಫಸ್ಟ್ ಇದೆ. ಓಕೆ, ಎಕ್ಸಾಮಿನರು ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಲಾಸ್ಟ್ 1 ಇಯರಲ್ಲಿ 24-25 ಯಾವ ಡಿಸ್ಟ್ರಿಕ್ಕು ಟೋಟಲ್ ಡಿಸ್ಟ್ರಿಕ್ಟ್ ಇನ್ಕಮಲ್ಲಿ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಫಸ್ಟ್ ಪ್ಲೇಸ್ ಇದೆ, ಯಾವುದು? ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ಹಾಗಿದ್ರೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡುತ್ತೆ? 40.4% ಆಫ್ ದ ಸ್ಟೇಟ್ GDP. ಓಕೆ, ಹಾಗಿದೆ. ಅದು ನೆಕ್ಸ್ಟ್ ಯಾವುದು? ದಕ್ಷಿಣ ಕನ್ನಡ ಹಾಗೆ ಬೆಳಗಾಂ. ಓಕೆ, ಬೆಂಗಳೂರು ನಗರ ಟೋಟಲಿ ಎರಡರಲ್ಲೂ ಮೊದಲ ಸ್ಥಾನದಲ್ಲಿ ಇದೆ. ಟೋಟಲಿ ಶೇರ್ ಎಷ್ಟು? 40.4% ಶೇರನ್ನು ಕೊಡಿದೆ. ಅದಾದಮೇಲೆ ಯಾವುದು? ದಕ್ಷಿಣ ಕನ್ನಡ ಹಾಗೆ ಬೆಳಗಾಂ. ಓಕೆ, ಆಗಿದ್ರೆ ಇವಾಗ ನೋಡೋಣ ಜಿಲ್ಲೆ ವೈಸ್ ಅಂತ ಬಂದಾಗ. ಇವಾಗ ನಾವು ಸ್ಟೇಟ್ ವೈಸನ್ನು ನೋಡಿದ್ವಿ ಅಲ್ವಾ? ಸ್ಟೇಟ್ ವೈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ನೋಡಿದ್ವಿ. ಅದ್ರ ಜೊತೆಗೆ ಸ್ಟೇಟ್ ವೈಸ್ ನ್ಯಾಷನಲ್ ಇನ್ಕಮ್ ಅಂತ ನೋಡಿದ್ವಿ ಅಲ್ವಾ? ಈಗ ನಮ್ಮದು ವಿತಿನ್ ದ ಕರ್ನಾಟಕ ಯಾವ್ಯಾವ ಸ್ಟೇಟು ಯಾವ್ಯಾವ ಡಿಸ್ಟ್ರಿಕ್ಕು GDPಯಲ್ಲಿ ಜಾಸ್ತಿ ಇದೆ, ಹಾಗೆ ಸೆಕ್ಟರ್ ವೈಸ್ ಅಂತ ಬಂದಾಗ ಅಗ್ರಿಕಲ್ಚರಲ್ಲಿ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ, ಟಾಪ್ 5 ಡಿಸ್ಟ್ರಿಕ್ಗಳು ಯಾವುದು, ಹಾಗೆ ಲಾಸ್ಟ್ 5 ಡಿಸ್ಟ್ರಿಕ್ಗಳು ಯಾವುದು. ಹಾಗೆ ಇಂಡಸ್ಟ್ರಿ ಅಂತ ಬಂದಾಗ ಟಾಪ್ 5 ಡಿಸ್ಟ್ರಿಕ್ಟ್ ಯಾವುದು, ಲಾಸ್ಟ್ 5 ಯಾವುದು, ಹಾಗೆ ಸರ್ವಿಸ್ ಸೆಕ್ಟರಲ್ಲಿ ಫಸ್ಟ್ 5 ಯಾವುದು, ಹಾಗೆ ಲಾಸ್ಟ್ 5 ಯಾವುದು. ಅದಾದಮೇಲೆ ತಲಾ ಆದಾಯ, ವಾಟ್ ಯು ಕಾಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ವಾ? ತಲಾ ಆದಾಯ ಅಂತ ಬಂದಾಗ ಟಾಪ್ ಡಿಸ್ಟ್ರಿಕ್ಗಳು ಯಾವ್ದು ಅಂತ ನೋಡೋಣ. ಎಕ್ಸಾಮಿನರ್ ಆಬ್ವಿಯಸ್ಲಿ ಕರ್ನಾಟಕ ಸ್ಟೇಟ್ ಬಗ್ಗೆ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಓಕೆ, ನೋಡೋಣ. ಹಾಗಿದ್ರೆ ಸೆಕ್ಟರ್ ವೈಸ್ ಅಂತ ಬಂದಾಗ ಮೊದಲೇ ನಮ್ಗೆ ಗೊತ್ತಿರೋದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ. ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಗಳು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಓಕೆ, ನೋಡಿದಾಗ ನಾವಿಲ್ಲಿ ಮೊದಲು ಟಾಪ್ 5 ಡಿಸ್ಟ್ರಿಕ್ಟ್ ಯಾವುದು? ಒಂದನೇದಾಗಿ ಕೊಡಗು, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ ಆ್ಯಂಡ್ ಕೊಪ್ಪಳ. ಓಕೆ, ನೋಡ್ಬೋದು ನೀವಿಲ್ಲಿ. ಕೃಷಿ ವಲಯ ಅಂತ ಬಂದಾಗ ಅಗ್ರಸ್ಥಾನದಲ್ಲಿ ಯಾವುದಿದೆ? ಕೊಡಗು, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಕೊಪ್ಪಳ. ಓಕೆ, ಫಸ್ಟ್ ಪ್ಲೇಸ್ ಟು ಟಾಪ್, ನೆಕ್ಸ್ಟ್ 5th ಪ್ಲೇಸ್. ಹಾಗೆ ಲಾಸ್ಟ್ ಕೊನೆಯದಾಗಿ ಅಂತ ಬಂದಾಗ ಇಟ್ ಈಸ್ ಇನ್ ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಬಳ್ಳಾರಿ, ಕಲಬುರಗಿ. ಓಕೆ, ಇದು ಲಾಸ್ಟ್ 5 ಡಿಸ್ಟ್ರಿಕ್ಗಳು. ಓಕೆ, 31, 30, 29, 28, 27. ಓಕೆ, ಆರ್ಡರ್ ವೈಸ್ ಅಂತ ಬಂದಾಗ ವೆನ್ ಯು ಗಿವೆನ್ ನಂಬರ್ಸ್. ಓಕೆ, ಹಾಗೆ ಅಗ್ರಿಕಲ್ಚರ್ ಆಯಿತು. ಹಾಗಿದ್ರೆ ಕೈಗಾರಿಕೆ ವಲಯದಲ್ಲಿ ವಾಟ್ ಯು ಕಾಲ್ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಬಂದಾಗ ಟಾಪ್ 5 ಯಾವುದು? ಒಂದನೇದಾಗಿ ದಕ್ಷಿಣ ಕನ್ನಡ, ಸೆಕೆಂಡ್ದಾಗಿ ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ದಕ್ಷಿಣ ಮತ್ತು ಬಳ್ಳಾರಿ. ಓಕೆ, ಇದನ್ನು ಮೆಮೊರೈಸ್ ಮಾಡಬೇಕಾಗತ್ತೆ. ನೀವು ಒಂದು ನಿಮಾನಿಕ್ಸ್ ಹಾಕ್ಕೊಳ್ಳಿ, ಆ ನಿಮಾನಿಕ್ಸ್ ತಕ್ಕಂತೆ ನೀವು ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಕೈಗಾರಿಕೆ ಮೇಲೆ ಕೊನೆಯಲ್ಲಿ ಯಾವುದಾವುದು? ಕೊಡಗು. ಆಬ್ವಿಯಸ್ಲಿ ಕೊಡಗು, ಯಾಕಂದರೆ ಅಲ್ಲಿ ಹೈಯೆಸ್ಟು ಫಾರೆಸ್ಟ್ ಇರೋದ್ರಿಂದ ಅಥವಾ ಈಗ ಸೆನ್ಸಿಟಿವ್ ಏರಿಯಾದ್ರಿಂದ ಕೆಲವೊಂದು ಇಂಡಸ್ಟ್ರಿಯಲ್ ಸೆಕ್ಟರ್ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಓಕೆ, ಕೃಷಿ ವಲಯ ಈಸಿಯಾಗಿ ಕೊಡಗು ಫಸ್ಟ್ ಬಂದುಬಿಡುತ್ತೆ. ನೋಡಿ ಇಲ್ಲಿ ಕಾಂಟ್ರಾಕ್ಟರಿ ನೋಡಿ. ಓಕೆ, ಕೃಷಿ ವಲಯ ಅಂತ ಬಂದಾಗ ಕೊಡಗು ಬರುತ್ತೆ, ಕೈಗಾರಿಕೆ ವಲಯ ಅಂತ ಕೊಡಗು ಬರುತ್ತೆ. ಬಿಕಾಸ್ ಕೊಡಗು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಸೆಕ್ಟರ್ ಕೊಡ್ತಾ ಇದೆ. ಓಕೆ, ಬಟ್ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಜಾಸ್ತಿ ಇಲ್ಲಿ ಸ್ಯಾಂಕ್ಷನ್ ಆಗಲ್ಲ. ಸೊ ಅದಕ್ಕೆ ಲೋವೆಸ್ಟು, ಈ ಥರ ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟು ಬೆಂಗಳೂರು ನಗರ
ಚಿತ್ರದುರ್ಗ, ಹಾಸನ ಹಾಗೆ ಮೈಸೂರು. ಓಕೆ, ನೆಕ್ಸ್ಟು ಸೇವಾ ವಲಯ ಅಂತ ಬಂದಾಗ ಯಾವುದೇ ಜಾಸ್ತಿ ಕೊಡ್ತಾರೆ ಅಂತ ನೋಡಿದಾಗ ನೋಡಿ ಇಲ್ಲಿ ಒಂದನೇದಾಗಿ ಬೆಂಗಳೂರು ನಗರ ಸರ್ವಿಸ್ ಸೆಕ್ಟರ್ ಆಬ್ವಿಯಸ್ಲಿ ವಿನೋ ಅಲ್ವಾ. ಲಾಟ್ ಆಫ್ IT ಸೆಕ್ಟರ್ ಸಮಾಜ ಸೆಕ್ಟರ್ಸ್ ಎಲ್ಲ ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡೋದು. ನೆಕ್ಸ್ಟು ಧಾರವಾಡ, ಇಟ್ ಈಸ್ ಎ ಗ್ರೋವಿಂಗ್ ಲೈಕ್ ಸಿಟಿ ಅಲ್ವಾ. ಮೈಸೂರು, ಗದಗ್ ಆ್ಯಂಡ್ ಬೀದರ್. ಕೊನೆಯದಾಗಿ ಆಬ್ವಿಯಸ್ಲಿ ಕೊಡಗು, ದಾವಣಗೆರೆ, ವಿಜಯಪುರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಇಟ್ ಈಸ್ ಎ ರೂರಲ್. ಓಕೆ, ಬೆಂಗಳೂರು ರೂರಲ್, ಇಟ್ ಈಸ್ ಎ ಬೆಂಗಳೂರು ಅರ್ಬನ್ ನೆನಪಿರಲಿ. ಹಾಗೆ ಚಾಮರಾಜನಗರ. ದೀಸ್ ಆರ್ ದಿ ಲಾಸ್ಟ್ 5 ಡಿಸ್ಟ್ರಿಕ್ಟ್. ಹಾಗೆ ಫಸ್ಟ್ 5 ಡಿಸ್ಟ್ರಿಕ್ಟ್ ಆಫ್ ದಿ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಹಾಗೆ ಸರ್ವಿಸ್ ಸೆಕ್ಟರ್. ಓಕೆ, ಇದಾದಮೇಲೆ ನೆಕ್ಸ್ಟು ನಾವು ನೋಡುವಂಥದ್ದು ಯಾವುದು ಪರ್ ಕ್ಯಾಪಿಟಾ ಮತ್ತು ಕಾಂಟ್ರಿಬ್ಯೂಷನಲ್ಲಿ ಯಾವುದು GDP ಕಾಂಟ್ರಿಬ್ಯೂಷನಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಗಳು ಹೈಯೆಸ್ಟ್ ಇದೆ ಅಂತ ಬಂದಾಗ, ಓಕೆ, ಸ್ಟೇಟ್ ಜಿ ಡಿ ಪಿ ಅಂತ ಬಂದಾಗ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಆಲ್ರೆಡಿ ನಿಮ್ಗೆ ಹೇಳಿದೆ ಅಲ್ವಾ. ಬೆಂಗಳೂರು ಅರ್ಬನ್, ಇಟ್ ಈಸ್ ಎ ಪರ್ ಕ್ಯಾಪಿಟಾ ಇನ್ಕಮ್ದಲ್ಲೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ, ಫಸ್ಟ್ ಪ್ಲೇಸಲ್ಲಿದೆ. ಅಟ್ ದ ಸೇಮ್ ಟೈಮ್ ಸ್ಟೇಟ್ GDPಯಲ್ಲೂ ಕೂಡ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇದೆ, ಇಟ್ ಈಸ್ ಎ ಸ್ಟೇಟ್ GDP. ಓಕೆ, ಬೆಂಗಳೂರು ಅರ್ಬನ್ ಫಸ್ಟ್ ಪ್ಲೇಸಲ್ಲಿದೆ. ಸೆಕೆಂಡ್ ಪ್ಲೇಸಲ್ಲಿ ಯಾವುದು ದಕ್ಷಿಣ ಕನ್ನಡ, ಬೆಳಗಾಂ, ತುಮಕೂರು ಹಾಗೆ ಮೈಸೂರು. ದೀಸ್ ಆರ್ ದಿ ಟಾಪ್ 5 ಡಿಸ್ಟ್ರಿಕ್ಟ್ ಆಫ್ ದಿ ಕರ್ನಾಟಕ ಹೂ ಕಾಂಟ್ರಿಬ್ಯೂಟ್ಸ್ ಇನ್ ದ ಸ್ಟೇಟ್ GDP. ಓಕೆ, ನೆಕ್ಸ್ಟ್ ಬಾಟಮ್ 5 ಯಾವುದು ಕೊಡಗು, ಯಾದಗಿರಿ, ಗದಗ್, ಕೊಪ್ಪಳ ಹಾಗೆ ಚಾಮರಾಜನಗರ. ಓಕೆ, ಓವರಾಲ್ GDPಯಲ್ಲಿ ಸ್ಟೇಟ್ GDPಯಲ್ಲಿ ಲೋವೆಸ್ಟ್ ಕಾಂಟ್ರಿಬ್ಯೂಷನ್. ಓಕೆ, ನೆಕ್ಸ್ಟು ಹೇಗಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ನೋಡೋಣ. ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಬಂದಾಗಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನೋಡಿದ್ವಲ್ಲ, ಏನೇನೋ ಡೆಫಿನೇಷನ್ ನೋಡಿದ್ವಿ. ಹಾಗಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ಗಳು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಿದೆ ಅಂತ ಬಂದಾಗ ಆಬ್ವಿಯಸ್ಲಿ ಬೆಂಗಳೂರು ಅರ್ಬನ್ ಇಸ್ ಎ ಫಸ್ಟ್ ಪ್ಲೇಸ್. ಓಕೆ, ಸೆಕೆಂಡ್ ಪ್ಲೇಸ್ ಯಾವುದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ. ಓಕೆ, ಹಾಗೆ ಲೋವೆಸ್ಟ್ ಕಾಂಟ್ರಿಬ್ಯೂಷನ್ ಯಾವುದು ಬೆಳಗಾಂ, ಕೊಪ್ಪಳ, ರಾಯಚೂರು, ಯಾದಗಿರಿ ಹಾಗೆ ಕಲಬುರ್ಗಿ. ಓಕೆ, ಕ್ಲಿಯರ್? ಎಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಇದು ರಿವೈಸ್ ಮಾಡಿದ್ರೆ ನಿಮಗೆ ನೆನಪಿರುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ನಿಮೋನಿಕ್ಸ್ ಹಾಕ್ಕೊಂಡು ಕೋಡ್ಗಳನ್ನು ಇಟ್ಕೊಂಡು ನೆನಪಿಟ್ಕೊಳ್ಳಿ ಟ್ರೈ ಮಾಡಿ. ಬೆಂಗಳೂರು ನಗರ ಹೈಯೆಸ್ಟು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗ. ಅಟ್ ದ ಸೇಮ್ ಟೈಮ್ ಲೋವೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಬೆಳಗಾಂ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರ್ಗಿ ಇಸ್ ಅ ಲೋವೆಸ್ಟ್ ಕಾಂಟ್ರಿಬ್ಯೂಷನ್. ಓಕೆ, ನೋಡಿ ಇಲ್ಲಿ ಎಕನಾಮಿಕ್ ಸರ್ವೆಯಲ್ಲಿ ಮೆನ್ಷನ್ ಮಾಡಿದಂಥ ಒಂದು ಚಾರ್ಟ್ ಇದು. ನೀವು ಬೇಕಾದರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್, ಈಗ ನಾವು ಕೆಲವೊಬ್ರಿಗೆ ಇರ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂತ ಬಂದಾಗ ನೀವು ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಡಿಸ್ಟ್ರಿಕ್ಟ್ ಎಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ. ಇಫ್ ಯು ಆರ್ ಮಂಡ್ಯ ಎಷ್ಟು ಬರುತ್ತೆ 3,41,159 crores ಅಲ್ವಾ. ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟನ್ನು ನೋಡ್ಕೊಳ್ಬೋದು ನೀವು ಇಲ್ಲಿ. ಓಕೆ, ಇವಾಗ ನಾವು ನೋಡಿದ್ದು ಡಿಸ್ಟ್ರಿಕ್ಟ್ ವೈಸನ್ನು ನೋಡಿದ್ವಿ. ಹಾಗಿದ್ರೆ ರೀಸನ್ ವೈಸ್ ಅಂತ ಬಂದಾಗ ಅಲ್ವಾ, ಇದು ನಮಗೆ ಗೊತ್ತು. ಮೈಸೂರು ರೀಸನ್ ಇದೆ, ಬೆಳಗಾವಿ ರೀಸನ್ ಇದೆ, ಕಲಬುರ್ಗಿ ರೀಸನ್ ಇದೆ. ಆ ರೀಸನಲ್ಲಿ ಕೆಲವೊಂದು ಡಿಸ್ಟ್ರಿಕ್ಗಳು ಇನ್ವಾಲ್ವ್ ಆಗಿರುತ್ತಲ್ವ. ಹಾಗೆ ಬೆಂಗಳೂರು ರೀಸನ್ ವಿತೌಟ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಕಲ್ಲಿ ಅಂತ ಬಂದಾಗ ಟೋಟಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ರೀಸನ್ ಅಂತ ಬಂದಾಗ ಬೆಂಗಳೂರು ರೀಸನ್ ಈಸ್ ಎ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್. ಓಕೆ, ಅದಾದಮೇಲೆ ಮೈಸೂರು ಈಸ್ ಎ ಸೆಕೆಂಡ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ರೀಸನ್ ವೈಸ್ ಅಂತ ಬಂದಾಗ ದೇಮಾಸ್ಕಿಂದ ಅಸೆಂಡಿಂಗ್ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಿಂದ ಕ್ವಶನ್ಸನ್ನು ನಿಮಗೆ ಕೇಳ್ಬೋದು. ಯಾಕೆ ಯಾವ್ಯಾವ ರೀಸನ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅನ್ನೋದು. ಬೆಂಗಳೂರು ರೀಸನ್ ಕೊಡ್ತಾ ಮೈಸೂರು ರೀಸನ್, ಹಾಗೆ ಥರ್ಡ್ ಪ್ಲೇಸಲ್ಲಿ ಬೆಂಗಳೂರು ರೀಸನ್ ವಿತೌಟ್ ಅರ್ಬನ್ ರೂರಲ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ಓಕೆ, ಇಟ್ ಈಸ್ ಇನ್ ಥರ್ಡ್ ಪ್ಲೇಸ್. ಹಾಗೆ ಫೋರ್ತ್ ಪ್ಲೇಸಲ್ಲಿ ಯಾವುದು ಬೆಳಗಾವಿ ರೀಸನ್, ಹಾಗೆ ಫಿಫ್ತ್ ಪ್ಲೇಸಲ್ಲಿ ಯಾವುದು ಕಲಬುರ್ಗಿ ಡಿವಿಷನ್. ಇದು ಕೂಡ ಎಕನಾಮಿಕ್ ಸರ್ವೆಯಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು ಚಾರ್ಟ್ಗಳು. ಓಕೆ, ನಿಮಗೆ ಕ್ಲಾರಿಟಿ ಇರಲಿ ಅಂತ ನಾನು ಇದನ್ನು ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಹಾಗೆ ಇಲ್ಲಿ ತನಕ ನಾವೆಲ್ಲ ನೋಡಿದ್ವಿ. GDP ಬಗ್ಗೆ ನೋಡಿದ್ವಿ, ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ನೋಡಿದ್ವಿ, ಸ್ಟೇಟ್ ವೈಸ್ ಕಂಪೇರ್ ಮಾಡಿದ್ವಿ, ಡಿಸ್ಟ್ರಿಕ್ಟ್ ವೈಸ್ ಕಂಪೇರ್ ಮಾಡಿದ್ವಿ, ಲೋವೆಸ್ಟು ಹೈಯೆಸ್ಟು ಎಲ್ಲ ನೋಡಿದ್ವಲ್ವಾ. ಇವಾಗ ನೆಕ್ಸ್ಟ್ ವಿತಿನ್ ಫಸ್ಟ್ ಚಾಪ್ಟರ್ಲಿ ಸ್ಟೇಟ್ ಇನ್ಕಮಲ್ಲಿ ಇನ್ಫ್ಲೇಷನ್ ಬಗ್ಗೆ ನೋಡೋಣ. ಓಕೆ, ಹಾಗಾದರೆ ಇನ್ಫ್ಲೇಷನ್ ಎಷ್ಟಿದೆ? ಓಕೆ, ಹಾಗಿದ್ರೆ CPI ಇನ್ಫ್ಲೇಷನ್ ಅಂದರೆ ಏನು, WPI ಇನ್ಫ್ಲೇಷನ್ ಅಂದರೆ ಏನು? ಓಕೆ, ಇದು ನಿಮ್ಗೆ ಜಸ್ಟ್ ಬೇಸಿಕ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಲೇಷನ್ ಎಷ್ಟಿದೆ ಅದೆಲ್ಲ ಎವ್ರಿ ಮಂತಲ್ಲಿ WPI ಮತ್ತು CPI ರಿಲೀಸ್ ಆಗೋದ್ರಿಂದ ನಿಮಗೆ ಆ ಫ್ಯಾಕ್ಟ್ಸ್ಗಳಷ್ಟು ಇಂಪಾರ್ಟೆಂಟ್ ಆಗಲ್ಲ, ಎಕ್ಸಾಮಿನರ್ ಯಾವುದೇ ಕಾರಣಕ್ಕೂ ಕೇಳಲ್ಲ. ಬಟ್ ನಿಮಗೆ ತಿಳ್ಕೊಳ್ಬೇಕಾದದ್ದು ಏನು ಅಂದರೆ ಜಸ್ಟ್ ಓನ್ಲಿ ಬೇಸಿಕ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ,
ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದ್ರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಎಲ್ಲ ಕೀ ಅಂಶಗಳು ನೆನಪಿಕೊಳ್ಳೋ ಅವಶ್ಯಕತೆ ಇಲ್ಲಿ ಇಲ್ಲ. ಎಕ್ಸಾಮಿನರ್ ಆಬ್ವಿಯಸ್ಲಿ ದೇ ವುಡ್ ನಾಟ್ ಗೋಯಿಂಗ್ ಟು ಆಸ್ಕ್ ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಕ್ಚರ್, ಇಟ್ ಇಸ್ ಇರ್ರಿಲೆವೆಂಟ್ ಬಿಕಾಸ್ ಎವ್ರಿ ಮಂತ್ ರಿಲೀಸ್ ಆಗೋದ್ರಿಂದ ಡಾಟಾ ಆಬ್ವಿಯಸ್ಲಿ ಚೇಂಜ್ ಆಗ್ತಾ ಇರ್ತಾರೆ. ಇವತ್ತು ಕ್ವಶನ್ ತೆಗೆದಿರಂದ್ರೆ ನೆಕ್ಸ್ಟ್ ಇದರಲ್ಲಿ ಅದು ಚೇಂಜ್ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಟೋಟಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ 1.82% ಇನ್ಕ್ರೀಸ್ ಆಗಿದೆ. ಎಷ್ಟಿತ್ತು? 1.64% ಇತ್ತು. ಓಕೆ, ಈ ಕೀ ಅಂಶ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೋ ನೀಡ್ ಟು ರಿಮೆಂಬರ್. ಓಕೆ, ಹಾಗೆ CPI ಕೂಡ ಇನ್ಕ್ರೀಸ್ ಆಗಿದೆ ಅನ್ನೋ ತಲೆಯಲ್ಲಿರಲಿ. 3.28% ಇತ್ತು, ಇದೆ ಇವಾಗ. ಮೊದಲೇ ಎಷ್ಟಿತ್ತು? 3.08%. ಓಕೆ, ಇನ್ಫ್ಲೇಷನ್ ಅಂದರೆ ಗೊತ್ತಿದೆ ಅಂದ್ಕೊಳ್ತೀವಿ, ಜನರಲ್ ರೈಸ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಲ್ವಾ. ಗೂಡ್ಸ್ ಆ್ಯಂಡ್ ಸರ್ವಿಸ್ದ ಪ್ರೈಸಸ್ಸು ಇನ್ಕ್ರೀಸ್ ಆಗೋದು, ದಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್ ಅಂತ ನಿಮಗೆ ಬೇಸಿಕ್ ಡೆಫಿನೇಷನ್ ಗೊತ್ತು. ಓಕೆ, ಹಾಗಿದ್ರೆ ನಮ್ಮದು ಟೋಟಲಿ ಹಾಗಿದ್ರೆ ಡಿಫರೆನ್ಸ್ ಬಿಟ್ವೀನ್ ದಿ WP ಆ್ಯಂಡ್ ದ CPI ಅಂದರೆ ಏನು? ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಟ್ ದ ಸೇಮ್ ಟೈಮ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಹೋಲ್ಸೇಲ್ ಅಂದರೆ ಟೋಟಲಿ ಹೋಲ್ಸೇಲ್ ಆಗಿ ನಮ್ಮದು ಇನ್ಫ್ಲೇಷನನ್ನು ಮೆಜರ್ ಮಾಡೋದು ಯಾವುದರಲ್ಲಿ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ. ಓಕೆ, ಬಟ್ ಇಟ್ ಈಸ್ ಇನ್ ದ ಕನ್ಸ್ಯೂಮರ್ ಪ್ರೈಸ್, ಇಟ್ ಈಸ್ ಇನ್ ದ ರಿಟೇಲ್ ಲೆವೆಲ್ ಅಲ್ವಾ. ಇವೆಲ್ಲ ಬೇಸಿಕಲ್ಲಿ ಓದಿರ್ತೀರಾ ಎಕಾನಮಿಯಲ್ಲಿ. ಓಕೆ, ಹಾಗಿದ್ರೆ ಇದು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾರು ರಿಲೀಸ್ ಮಾಡ್ತಾರೆ ಅಂತ ಬಂದಾಗ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಇನ್ಫಾರ್ಮೇಷನ್ ಆ್ಯಂಡ್ ಟ್ರೈನಿಂಗ್. ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಓಕೆ, ಈ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡುತ್ತೆ. ಹಾಗೆ NSO, ಓಕೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಓಕೆ, MSOPI. ಓಕೆ, ಇದು ತಲೆಯಲ್ಲಿ. ಹಾಗೆ ಬೇಸ್ ಇಯರ್ ಅಂತ ಬಂದಾಗ WPIಗೆ ಯಾವುದು? 11-12, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ 2012. ಓಕೆ, ಎವ್ರಿ ಮಂತ್ ಕೂಡ ರಿಲೀಸ್ ಮಾಡ್ತಾರೆ. ಹಾಗೆ ನಂಬರ್ ಆಫ್ ಐಟಮ್ಸ್ ಎಷ್ಟು ಕವರ್ ಆಗಿದೆ? 697. ಹಾಗೆ ಇಲ್ಲಿ 299. ಓಕೆ, ಇಲ್ಲಿ ಹೈಯೆಸ್ಟು ನಿಮಗೆ ಯಾವುದಕ್ಕೆ? ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಗೆ ಜಾಸ್ತಿ ವೇಟೇಜ್ ಕೊಡ್ತಾರೆ. ಇಲ್ಲಿ ಫುಡ್ ಆ್ಯಂಡ್ ಬೆವರೇಜಸ್. ಓಕೆ, ಕನ್ಸ್ಯೂಮರ್ ಜಾಸ್ತಿ ಇಂಪಾರ್ಟೆನ್ಸ್ ಯಾವುದು ಕೊಡ್ತಾರೆ? ಆಬ್ವಿಯಸ್ಲಿ ಫುಡ್ ಆ್ಯಂಡ್ ಬೆವರೇಜಸ್ ಅಲ್ವಾ, ಅದಕ್ಕೆ. ಓಕೆ, ಮತ್ತೊಂದು ಡಿಫರೆನ್ಸ್ ಏನು ಅಂದರೆ ಇಲ್ಲಿ ಜಾಸ್ತಿ ಹೈಯೆಸ್ಟ್ ವೇಟೇಜ್ ಹೇಳಿದ್ನಲ್ಲ, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಹಾಗೆ ಫುಡ್ ಆ್ಯಂಡ್ ಬೆವರೇಜಸ್. ಹಾಗೆ ಸರ್ವಿಸ್ ಇನ್ಕ್ಲೂಡ್ ಆಗುತ್ತಾ? ಆನ್ಸರ್ ಈಸ್ ನೋ. ಬಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಆನ್ಸರ್ ಈಸ್ ಎಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗುತ್ತಾ? ಆನ್ಸರ್ ಈಸ್ ನೋ. ಬಟ್ ಹಿಯರ್ ಆನ್ಸರ್ ಈಸ್ ಎಸ್ ಬಿಕಾಸ್ ಕನ್ಸ್ಯೂಮರ್ ರೀಚ್ ಆಗಿದೆ, ಮಾರ್ಕೆಟ್ ರೀಚ್ ಆಗ್ತಿದೆ ಅಂದರೆ ಟ್ಯಾಕ್ಸು ಅಪ್ಲೈ ಆಗಿ ಮಾರ್ಕೆಟ್ಗೆ ರೀಚ್ ಆಗಿರುತ್ತೆ ಅಲ್ವಾ, ಅವಾಗ ತಾನೇ ಕನ್ಸ್ಯೂಮರು ಬೈ ಮಾಡಲಿಕ್ಕೆ ಸಾಧ್ಯ. ಓಕೆ, ಹಾಗಿದ್ರೆ RBI ಅವರು ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ಗೆ ವಾಟ್ ಈಸ್ ರೆಪೋ ರೇಟಲ್ಲಿ ಅಡ್ಜಸ್ಟ್ ಮಾಡ್ತಾರಲ್ವಾ, ಆವಾಗ ಯಾವ ಇಂಡೆಕ್ಸನ್ನು ಯೂಸ್ ಮಾಡ್ತಾರೆ? ಆಬ್ವಿಯಸ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು. ಓಕೆ, ಇಟ್ ಈಸ್ ನಾಟ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇಟ್ ಈಸ್ ದೇ ಯೂಸ್ ಎ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯೂಸ್ ಮಾಡ್ತಾರೆ. ಓಕೆ, ಹಾಗಿದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬಂದಾಗ ಇಟ್ ಆಲ್ಸೋ ಲೈಕ್ ಅದರಲ್ಲಿ ಕೂಡ 4 ಕ್ಯಾಟಗರಿ ಇದೆ. ಓಕೆ, ಯಾವುದು ಡಿಫ್ರೆಂಟ್ ಇದೆ ಯಾವುದಂತ ನೋಡಿದಾಗ ಒಂದು CPI ಫಾರ್ ದಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ದಿ ಇಂಡಸ್ಟ್ರಿಯಲ್ ವರ್ಕರ್ಸ್. ಓಕೆ, ಹಾಗಿದ್ರೆ ಅದು ಬೇಸ್ ಇಯರ್ ಯಾವುದಿದೆ? 2016 ಇದೆ. ಬಿಫೋರ್ ಇಟ್ ವಾಸ್ ಎ 2001 ಇತ್ತು. ಇವಾಗ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ಸೊ 2016ನ ಬೇಸ್ ಇಯರ್ ಆಗಿ ಯೂಸ್ ಮಾಡ್ತಾರೆ. ಹಾಗೆ ಅಗ್ರಿಕಲ್ಚರ್ ಲೇಬರ್ಗೆ ಓಕೆ, ಇದು ಎಷ್ಟಿತ್ತು? 1986-87 ಇತ್ತು. ಇದನ್ನು ಇವಾಗ 2019 ಆಗಿ ಬೇಸ್ ಇಯರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ರೂರಲ್ ಲೇಬರ್ಸ್ ಬೇಸ್ ಇಯರ್ ಎಷ್ಟಿದೆ? 86-87 ಇದೆ. ಹಾಗೆ ರೂರಲ್ ಆ್ಯಂಡ್ ಅರ್ಬನ್ಗೆ ಓಕೆ, ಇದು ಕೂಡ ಬೇಸ್ ಇಯರ್ ಅಷ್ಟೇ ಇದೆ. ಓಕೆ, ಹಾಗಿದ್ರೆ ಒಂದು ಡಿಫ್ರೆನ್ಸ್ ಏನು ಅಂದರೆ CPI ಇಂಡಸ್ಟ್ರಿಯಲ್ ವರ್ಕರ್ಸ್, ಅಗ್ರಿಕಲ್ಚರ್ ಲೇಬರ್ಸ್ ಹಾಗೆ ರೂರಲ್ ಲೇಬರ್ಸ್, ಇದು ಮೂರನ್ನು ರಿಲೀಸ್ ಮಾಡೋರು ಯಾರು? ಲೇಬರ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ದಿ ಎಂಪ್ಲಾಯ್ಮೆಂಟ್. ಬಟ್ CPI ಫಾರ್ ದಿ ರೂರಲ್ ಆ್ಯಂಡ್ ದ ಅರ್ಬನ್ ಇದು ಎರಡು ಕಂಬೈಂಡ್ ಇರುತ್ತಲ್ವ, ಇದಕ್ಕೆ ರಿಲೀಸ್ ಮಾಡ್ತಾರೆ ಯಾರು? CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್. ಓಕೆ, CSO ರಿಲೀಸ್ ಮಾಡೋದು. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಇದಿಷ್ಟು ನೆನಪಿಟ್ಕೊಳ್ಬೇಕಾದ ಕೀ ಅಂಶಗಳು ಫಸ್ಟ್ ಚಾಪ್ಟ್ರಲ್ಲಿ ನಾವು. ಇಟ್ ಈಸ್ ಏನು ಕಾಂಪ್ಲಿಕೇಶನ್ ಏನಿಲ್ಲ ಇಲ್ಲಿ, ಚಾಪ್ಟರ್ ತುಂಬ ಸಿಂಪಲ್ ಇದೆ. ಬಟ್ ಕನ್ಫ್ಯೂಸ್ ಆಗ್ಬೋದು ಎಕ್ಸಾಮಲ್ಲಿ ಆಬ್ವಿಯಸ್ಲಿ, ಅಂದರೆ ತುಂಬ ಕೀ ಅಂಶಗಳಿದೆ ಮತ್ತು ತುಂಬ ಸ್ಟೇಟ್ಗಳು ಬರುತ್ತೆ, ಡಿಸ್ಟ್ರಿಕ್ಟ್ಗಳು ಬರುತ್ತೆ ಅಲ್ವಾ. ಸೊ ಅದಕ್ಕೆ ಇದು ಮಲ್ಟಿಪಲ್ ಟೈಮ್ ರಿವೈಸ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆಬ್ವಿಯಸ್ಲಿ ಎಕ್ಸಾಮಿನರ್ 1 or 2 ಕ್ವಶನ್ಸ್ ಈ ಚಾಪ್ಟರಿಂದ ಬಂದೇ ಬರುತ್ತೆ. ಓಕೆ, ಒಂದು ಸಲ ಒರಿಜಿನಲ್ ಡಾಕ್ಯುಮೆಂಟ್ ಅಂದರೆ ಲೈಕ್ ನಾವು ನೋಟ್ಸನ್ನು ಕೂಡ ಕೊಟ್ಟಿದ್ದೀವಿ ಇದಕ್ಕೆ, ಆಲ್ರೆಡಿ ಹೇಳಿದ್ನಲ್ಲ, ಬೈಲಿಂಗ್ವಲಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ರಿಲೀಸ್ ಮಾಡಿದ್ದೀವಿ. ಇದನ್ನು ಬೈ ಮಾಡ್ಕೊಳ್ಳಿ, ಒಂದು ಸಲ ಕ್ಲಾಸನ್ನು ನೋಡಿ, ನಿಮಗೆ ಆಟೋಮೆಟಿಕ್ಕಾಗಿ ತಲೆಯಲ್ಲಿ ಕೂತ್ಬಿಡತ್ತೆ. ಓಕೆ,
ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೆಕೆಂಡ್ ಚಾಪ್ಟರ್ನ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.